ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರ ತಾಯಿ ಲಲಿತಾ ರಾಜರಾಜೇಶ್ವರಿ, ತಾಯಿ ದುರ್ಗಾದೇವಿ, ಚಾಮುಂಡೇಶ್ವರಿ ದೇವಿ, ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಸ್ಪಿನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಅದಕ್ಕೆ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಾಗಿರಲಿ, ಮತ್ತು ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾಗಿರಲಿ, ಯಾರು ಬೇಕಾದ್ರೂ ಕೂಡ ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಬಡವನಾಗಲಿ ಶ್ರೀಮಂತನಾಗಲಿ ಎಲ್ರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಆ ಒಂದು ಕನಸಿನ ಮನೆಯನ್ನು ನನಸು ಮಾಡ್ಕೊಂಡು ಬಿಡ್ತಾರೆ. ಆದರೆ ಬಡವನಾದರೆ ಆ ಒಂದು ಕನಸಿನ ಮನೆಯನ್ನು ಕನಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಬಡವನಿಗೋಸ್ಕರ ಅಂತಲೇ ಶೇಖರ್ ಡೆವಲಪರ್ಸ್ ರವರ ಇನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದಿದೆ. 16,90,000ಕ್ಕೆ ಪ್ರಾರಂಭ ಆಗ್ತಕ್ಕಂಥ ಇವರ ವಾಸ್ತುಗೃಹಗಳು ನಾನು ತಿಳಿಸುವ ಹಾಗೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥದ್ದು ಅಂತಂದರೆ ಇದು ಭಾಗ್ಯವಯ್ಯ ಅಂತಲೇ ಹೇಳ್ಬೋದು. ಹಾಗಾಗಿ 16,90,000 ಸ್ವಲ್ಪ ಬರ್ಡನ್ ಆಗುತ್ತೆ ಅಂತಾದರೆ ಅದಕ್ಕೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾರೆ ಶೇಖರ್ ಡೆವಲಪರ್ಸ್ ಅವರು. ಅದರಲ್ಲೊಂದು ಅದ್ಭುತ ಏನಪ್ಪ ಅಂತಂದರೆ 0% EMI 1% ಸ್ಕೀಮ್. ಇವರ ಸಾನ್ನಿಧ್ಯ ಇರತಕ್ಕಂಥದ್ದು ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ಇವರ ಒಂದು ಸಾನ್ನಿಧ್ಯಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದಿದೆ. ಫೇಸ್ 1ನಲ್ಲಿ 12 ಎಕರೆ ಟೌನ್ಶಿಪ್ಪೇ ಇರತಕ್ಕಂಥದ್ದಿದೆ. ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಆಷಾಢ ಆಫರ್ ಅಂತ ಹೇಳಿ 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ, ಅದು ಭಾರತದಾದ್ಯಂತ. ಮತ್ತು ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಂ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈಗಲೇ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. 8095363636 8095363636. ಮತ್ತು ಇವರ ಒಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ ಕೂಡ ತಾವು ವಿಸಿಟ್ ಮಾಡ್ಬೋದು, www.inspoparks.com. ಒಮ್ಮೆ ತಪ್ಪದೇ ವಿಸಿಟ್ ಮಾಡಿ. ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಪ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಬಹಳ ಪ್ರೀತಿ ವಿಶ್ವಾಸ, ಜವಾಬ್ದಾರಿಯುತ ಕಾಯಕ, ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಅಂತಂದರೆ ಒಂದು ಸೌಕರ್ಯಗಳಾಗಲಿ ಸೌಲಭ್ಯಗಳಾಗಲಿ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದು ಇವರ ಒಂದು ಜವಾಬ್ದಾರಿ.
ಎಂಥದ್ದೇ ಪುಣ್ಯಕ್ಷೇತ್ರ ಆಗಿರಲಿ ಅಲ್ಲಿಗೆ ತಮ್ಮನ್ನು ಕರ್ಕೊಂಡೋಗಿ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಬರ್ತಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತರೆ ಪುಣ್ಯಕ್ಷೇತ್ರಗಳಿಗೂ ಕೂಡ ದರ್ಶನವನ್ನು ಮಾಡಿಸ್ತಕ್ಕಂಥವರಿದ್ದಾರೆ. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಷಾಢ ಮಾಸದ ಶುಕ್ರವಾರ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ತಮ್ಮೆಲ್ಲರಿಗೂ ಕೂಡ ನಾಳೆ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ. ಏನಪ್ಪ, ನಾಳಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಆದಿಕೈಲಾಸ ಕ್ಷೇತ್ರದ ದರ್ಶನವನ್ನು ಕಳೆದ ಒಂದು ಶನಿವಾರದ ಕಾರ್ಯಕ್ರಮದಲ್ಲೂ ಕೂಡ ತಾವು ದರ್ಶನವನ್ನು ಮಾಡಿದ್ರಿ. ಅದರ ಇನ್ನುಳಿರ್ತಕ್ಕಂಥ ಭಾಗ ಅಂತಂದರೆ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಪೂಜಾನುಷ್ಠಾನ ಆಗಲಿ, ಹೋಮ ಹವನ ಕಾರ್ಯಕ್ರಮಗಳಾಗಲಿ, ಇದೆಲ್ಲದರ ದರ್ಶನವನ್ನು ನಾಳಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಇದ್ದೀರಿ. ಅದರಲ್ಲೂ ಬಹಳ ವಿಶೇಷವಾಗಿ ನಾಳೆ ಆದಿಕೈಲಾಸ ಕ್ಷೇತ್ರದ ಜೊತೆಗೆ ಇನ್ನೆರಡು ಕ್ಷೇತ್ರಗಳ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯದ ದರ್ಶನವನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಇದ್ದೀರಿ. ಮನಾಲಿಯಲ್ಲಿರ್ತಕ್ಕಂಥ ಬಿಜಿಲಿ ಮಹಾದೇವನ ದರ್ಶನವನ್ನು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ತಾವು ಮಾಡ್ತಕ್ಕಂಥವ್ರು ಇರ್ತೀರಿ. ಅದರ ಜೊತೆಗೆ ಸದಾಕಾಲ ಭಗವಂತ ನೋಡಿ, ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ. ವಿಷ್ಣುವಿಗೆ ತಾವು ಎಷ್ಟು ಅಲಂಕಾರವನ್ನು ಮಾಡಿದ್ರೂ ಕೂಡ ಅದು ಕಡಿಮೆನೇ. ಸರಿನಪ್ಪ, ತೃಪ್ತಿ ಅನಿಸೋದೇ ಇಲ್ಲ. ಯಾಕೆ ಅಂತಂದರೆ ಭಗವಂತನಿಗೆ ಅಲಂಕಾರವ ತಾವು ಎಷ್ಟು ಮಾಡಿದ್ರೂ ಕೂಡ ಮತ್ತಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ. ಆದರೆ ಶಿವನಿಗೆ ಆಗಲ್ಲ. ಶಿವನಿಗೆ ಒಂದೇ ಒಂದು ಪುಷ್ಪವನ್ನು ಆ ಒಂದು ಲಿಂಗದ ಮೇಲ್ಭಾಗದಲ್ಲಿ ಅಂತಂದರೆ ಶಿರೋಭಾಗದಲ್ಲಿ ಇಟ್ಬಿಟ್ಟು ನಾವು ಆರಾಧನೆಯನ್ನು ಮಾಡಿದ್ರೆ ಏನೋ ಒಂದು ರೀತಿ ಖುಷಿ, ಸಮಾಧಾನ, ನೆಮ್ಮದಿ. ಆದರೆ ಪರಮೇಶ್ವರನಿಗೆ ತಾವು ಎಷ್ಟು ಅಭಿಷೇಕವನ್ನು ಮಾಡಿದ್ರೂ ಕೂಡ ಮನಸ್ಸಿಗೆ ತೃಪ್ತಿ ಎಂಬತಕ್ಕಂಥದ್ದು ಸಿಗೋದಿಲ್ಲ. ಮತ್ತಷ್ಟು ಮಾಡಬೇಕು, ಮತ್ತಷ್ಟು ಮಾಡಬೇಕು ಎಂಬತಕ್ಕಂಥ ಒಂದು ಆಸೆ. ಅದೇ ರೀತಿ ಪರಮೇಶ್ವರನಿಗೂ ಕೂಡ ಅಲಂಕಾರಗಳಾಗಲಿ, ವಸ್ತ್ರ, ಆಭರಣ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಇದು ಯಾವುದರ ಅಪೇಕ್ಷೆನೂ ಇಲ್ಲ. ಹೆಚ್ಚನಾಗಿರ್ತಕ್ಕಂಥ ಒಂದು ಭಸ್ಮ ಮತ್ತು ಜಲ, ಇದರ ಅಭಿಷೇಕ ಅಂತಂದರೆ ಪರಮೇಶ್ವರನಿಗೆ ತೃಪ್ತಿ. ಅದೇ ರೀತಿ ಪ್ರಕೃತಿದತ್ತವಾಗಿ ಪ್ರಕೃತಿಯ ಮಧ್ಯಭಾಗದಲ್ಲಿ ಪರಮೇಶ್ವರ ನೆಮ್ಮದಿಯಾಗಿ ಸದಾಕಾಲ ವರ್ಷದ 365 ದಿವಸ ದಿನದ 24 ಗಂಟೆನೂ ಕೂಡ ಅಭಿಷೇಕದಲ್ಲೇ ಕೂತಿರ್ತಕ್ಕಂಥ ಸಾಂಬ ಸದಾಶಿವನ ದರ್ಶನವನ್ನು ಕೂಡ ತಾವು ಮಾಡ್ತಕ್ಕಂಥವ್ರು ಇದ್ದೀರಿ. ಸದಾಕಾಲ ಅಲ್ಲಿ ನೀರಿನ ಒಂದು ಆ ಸಾನ್ನಿಧ್ಯದಲ್ಲಿ ನೀರು ಬರ್ತಾನೇ ಇರುತ್ತೆ, ಪರಮೇಶ್ವರನ ಮೇಲೆ ಅಭಿಷೇಕ ಆಗ್ತಾನೇ ಇರುತ್ತೆ. ಅಂತಹ ಪುಣ್ಯ ಸಾನ್ನಿಧ್ಯವನ್ನು ಕೂಡ ನಾಳಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಕ್ಕಂಥವ್ರು ಇದ್ದೀರಿ. ಹಾಗಾಗಿ ನಾಳೆ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಷಾಢ ಮಾಸದ ಶುಕ್ರವಾರ ಗುರುಜಿರವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಯಾಕೆ ಅಂತಂದರೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಿದೆ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾವೆಲ್ಲ ಮಾಹಿತಿಯನ್ನು ತಿಳಿಸ್ತಾರೆ ಅಂಥೇಳಿ. ಹಾಗಾಗಿ ಇನ್ನು ತಡ ಬೇಡ, ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂಶಕಂದಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನಿ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತರ ದೇವತಾಭ್ಯೋ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ಅಲಂಕಾರ, ಇವತ್ತು ನಡೀತಿರ್ತಕ್ಕಂತಹ ಪೂಜಾನುಷ್ಠಾನ ಇದು ಮತ್ತಷ್ಟು ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಶಕ್ತಿಪೀಠಗಳಿದೆ. ಶಕ್ತಿಪೀಠಗಳಂತಲೋ ಅಥವಾ ದೇವಿಯ ವಿಶೇಷವಾಗಿರತಕ್ಕಂತಹ ಆರಾಧನೆ ಅಂತಲೋ, ಎಲ್ಲಿ ಸಾನ್ನಿಧ್ಯಗಳಲ್ಲಿ ತಾಯಿನ ಅಮ್ಮ ಅಂತ ಕರೆದು ಅಲ್ಲಿ ವಿಶೇಷವಾದಂತಹ ಪೂಜಾನುಷ್ಠಾನ ನಡೆದು
ವೇದ ಮಂತ್ರಗಳು, ಅಲ್ಲಿ ಜೊತೆಗೆ ಸಂಗೀತ, ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಕಲಿಯುಗದಲ್ಲಿ ಅಲ್ಲಲ್ಲೂ ಒಂದೊಂದು ಪುಣ್ಯಕ್ಷೇತ್ರಗಳಾಗಿದೆ. ಅದರಲ್ಲೂ ಶಕ್ತಿಪೀಠಗಳಾಗಿರ್ತಕ್ಕಂತಹದ್ದು, ಶಕ್ತಿಪೀಠಗಳು ಎಂಬತಕ್ಕಂತಹದ್ದು ಶಿವನ ಅರ್ಧಾಂಗಿಯಾದಂತಹ ದೇವಿ, ಆ ಸತೀದೇವಿಯ ವಿಶೇಷವಾಗಿರ್ತಕ್ಕಂಥ ದೇಹವನ್ನು ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ತುಂಡರಿಸಿದಾಗ ಸಿಗುವಂತಹದ್ದು. ಅಂದರೆ ಆ ದೇಹವನ್ನು ತುಂಡರಿಸಿದಾಗ 108 ಭಾಗಗಳಾಗಿ ಆ 108 ಪುಣ್ಯಕ್ಷೇತ್ರಗಳಾಗಿ ಕೂತ್ಕೊಂಡಿದೆ. ಆ ಕ್ಷೇತ್ರಗಳು ಇವತ್ತಿನ ದಿವಸ ಶಕ್ತಿಪೀಠಗಳು ಅಂತ ಹೇಳ್ತಾರೆ. ಆದರೆ ಶಕ್ತಿಪೀಠಗಳು ಒಂದು ಕಡೆ ಇದ್ದರೆ, ಶಕ್ತಿಪೀಠದಷ್ಟೇ ಸರಿಸಮಾನವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ಪ್ರತಿನಿತ್ಯವೂ ಸಹಿತ ತೆಗೆದುಕೊಳ್ತಿರ್ತಕ್ಕಂಥ ಮೈಸೂರಿನ ಅರಸರ ಮನೆ ದೇವತೆಯಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯವನ್ನು ಯಾವ ಭಕ್ತರು ಮಾಡಿದ್ರೂ ಅವರ ಮನೋಕಾಮನೆಗಳು ಬೇಗ ಸಿದ್ಧಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಸಾಕಷ್ಟು ಪವಾಡ ಕ್ಷೇತ್ರಗಳಿದೆ. ಅಂತಹ ಕ್ಷೇತ್ರಗಳಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯವೂ ಒಂದು. ಅಂತಹ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ಅದರಲ್ಲೂ ಮೈಸೂರಿನ ಸಂಸ್ಥಾನದ ಅರಸರ ಮನೆತನದ ವಿಶೇಷವಾಗಿರ್ತಕ್ಕಂಥ ಅಧಿದೇವತೆಯಾಗಿರ್ತಕ್ಕಂಥವಳು ತಾಯಿ ಚಾಮುಂಡೇಶ್ವರಿ. ಇವತ್ತು ಶುಕ್ರವಾರ, ಶುಭವನ್ನು ತರ್ತಕ್ಕಂಥ ವಾರ. ಈಗಾಗಲೇ ಎಲ್ಲೆಲ್ಲೂ ಮಂಜಿನ ವಾತಾವರಣ, ಮಳೆಯ ವಾತಾವರಣ, ಮಳೆಯ ಸಿಂಚನ. ಆಷಾಢ ಮಾಸ ಅಂದರೆ ಅದು ಹಾಗಿರುತ್ತೆ. ಅದರಲ್ಲೂ ತಂಪಾದಂಥ ಗಾಳಿ. ಆ ತಂಪಾದಂಥ ಗಾಳಿಯಲ್ಲಿ ಬೆಟ್ಟದ ಮೇಲೆ ತೇಲುವಂತಹ ರೀತಿ ಇರತಕ್ಕಂತಹ ಆ ರಾಜಗೋಪುರ, ವಿಮಾನ ಗೋಪುರ, ಆ ಗೋಪುರದ ಒಳಗಡೆ ಇರತಕ್ಕಂತಹ ಗರ್ಭಗಡೆಯಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ಬರ್ತಿರ್ತಕ್ಕಂತಹ ಭಕ್ತಸಾಗರ, ಎಲ್ಲರ ಮನಸ್ಸಲ್ಲಿರೋದು ಒಂದೇ ಆಸೆ, ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರುವಂತಹ ತಾಯಿ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥದ್ದು. ಅದರ ಮಧ್ಯದಲ್ಲಿ ದೇವಿಯ ಉತ್ಸವ ಕಾಲ. ಆ ದೇವಿಯ ಉತ್ಸವ ಕಾಲದಲ್ಲಿ ಷೋಡಶೋಪಚಾರ ಪೂಜೆಗಳು ನಡೆಯುವಂಥದ್ದಿರುತ್ತಲ್ಲ, ಅಮ್ಮನವರನ್ನು ಆ ರುದ್ರಾಕ್ಷಿ ಮಂಟಪದಲ್ಲಿ ಕೂಡಿಸಿ ದೇವಿಗೆ ಷೋಡಶೋಪಚಾರಗಳನ್ನು, ಹರಿದ್ರ, ಕುಂಕುಮವನ್ನು, ಫಲಪುಷ್ಪಗಳನ್ನು ಎಲ್ಲವನ್ನೂ ಸಹಿತ ತಾಯಿಗೆ ಸಮರ್ಪಣೆ ಮಾಡಿ, ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಿಂವೇ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಅಂದರೆ ರಾಜ ಆತಿಥ್ಯವನ್ನು ಆ ಭಗವತಿಗೆ ಸಮರ್ಪಣೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಛತ್ರಿ ಚಾಮರಗಳಿಂದ, ನಾನಾ ವಿಧವಾದಂತಹ ಆರತಿಗಳಿಂದ ಭಗವತಿಯನ್ನು ಸಂತೃಪ್ತಿಪಡಿಸ್ತಕ್ಕಂಥದ್ದು, ದೇವಿಯ ಆರತಿಯನ್ನು ನಡೆಸ್ತಕ್ಕಂಥದ್ದು. ಇದೆಲ್ಲವೂ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ದೇವರಿಗೆ ಅಲಂಕಾರ ಒಂದು ಭಾಗ ಆದರೆ ಆರತಿ ಮತ್ತು ಪೂಜಾನುಷ್ಠಾನಗಳು ಅದು ಮತ್ತೊಂದು ಭಾಗವಾಗತಕ್ಕಂಥದ್ದು. ಎಲ್ಲ ಭಕ್ತರ ಮನಸ್ಸಿರ್ತಕ್ಕಂಥದ್ದು ಒಮ್ಮೆಯಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ, ಅದರಲ್ಲೂ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ಅದರಲ್ಲೂ ತಾಯಿ ಚಾಮುಂಡೇಶ್ವರಿ ಆಗಿರಲಿ ಅಥವಾ ಶಕ್ತಿಪೀಠವಾಗಿರಲಿ, ಪುಣ್ಯ ಸಾನ್ನಿಧ್ಯವಾಗಲಿ, ಇಂತಹ ಸಾನ್ನಿಧ್ಯಗಳಲ್ಲಿ ಬಂದು ದೇವಿಯನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಎಲ್ಲರೂ ಕಾತುರತೆಯಿಂದ ಕಾಯ್ತಿರ್ತಾರೆ. ಎಲ್ಲರಿಗೂ ಅನುಕೂಲ ಉಂಟಾಗಿ ಭಗವತಿಯ ಅನುಗ್ರಹದಿಂದ ನಿಮ್ಮೆಲ್ಲರ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದಾಗಲಿ, ಶುಭ ಶುಕ್ರವಾರ ಸಂಪತ್ತನ್ನು ಕೊಡುವಂಥದ್ದಾಗಿರಲಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ಸಹಿತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ, ದಿನದ ವಿಶೇಷತೆ, ಹಾಗೆ ಆಷಾಢ ಮಾಸದಲ್ಲಿ ನಡೀತಿರತಕ್ಕಂಥ ದೇವತಾರಾಧನೆಗಳು. ನಾವು ಸಹಿತ ನಿನ್ನೆ ಮತ್ತು ಅದರ ಹಿಂದಿನ ದಿನ ಅಂದರೆ ಬುಧವಾರ ಮತ್ತು ಗುರುವಾರ, ಬುಧವಾರದಂದು ಸಂಕಷ್ಟರ ಮಹಾಗಣಪತಿ ಆಯಿತು. ಬುಧವಾರ ನಡೆದಂತಹ ಸಂಕಷ್ಟರ ಮಹಾಗಣಪತಿಯ ಆ ದಿನದಂದು ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಇಂತಹ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರಗಳಿದೆ. ಅದನ್ನು ಕಾರ್ಣಿಕ ಕ್ಷೇತ್ರಗಳು ಅಂತ ಹೇಳ್ತಾರೆ. ಈ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಮಂಗಳೂರು, ಕಡಲ ತೀರದಲ್ಲಿರ್ತಕ್ಕಂಥ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಸಾಕಷ್ಟು ಪವಾಡಗಳೇ ಸೃಷ್ಟಿಯಾಗುತ್ತೆ. ಶಿವನ ಪುತ್ರ ಗಣಪ, ಸಾಕ್ಷಾತ್ ಸಾಂಬ ಸದಾಶಿವ ತಾನು ಮಾಡುವಂತಹ ಕಾಯಕವನ್ನು, ತಾನು ಸೃಷ್ಟಿಗೆ ತಾನು ಅಭಯವನ್ನು ಕೊಡುವಂಥ ಕಾಯಕಗಳಲ್ಲೂ ಅಥವಾ ತನ್ನ ಜವಾಬ್ದಾರಿಯಲ್ಲಿ ಬರುವಂಥ, ತನ್ನ ಸರಹದ್ದಿಗೆ ಬರುವಂಥ ಅಥವಾ
ತಾನು ಯಾರಿಗೆ ಶಿಕ್ಷೆಯನ್ನು ಕೊಡಬೇಕಾಗುತ್ತೋ, ಸಮಾಜಕ್ಕಾಗಲಿ ಅಥವಾ ಸೃಷ್ಟಿಗಾಗಲಿ ಪ್ರತಿಯಾಗಿ ನಿಂತು ಅಲ್ಲಿ ವೈರತ್ವ ಶತ್ರುತ್ವವನ್ನು ಮಾಡ್ತಕ್ಕಂಥವ್ರನ್ನ ಒಂದು ಶಿಕ್ಷಿಸಿ ಅವರಿಗೆ ಕ್ರಮಶಿಕ್ಷಣ ಕೊಡಬೇಕಲ್ಲ, ಅಂತಹ ಕಾಯಕವನ್ನು ಶಿವನೇ ಮಾಡಬೇಕು. ಅಂತಹ ಕಾಯಕವನ್ನು ಶಿವ ಮಾಡುವಾಗ ತನ್ನ ಪ್ರತಿನಿತ್ಯದ ಕಾಯಕದಲ್ಲಿ ಬೆಳಿಗ್ಗೆ ಎದ್ದರೆ ಗಣಪನ ನೋಡಿಕೊಂಡು ಮುಂದೆ ನಡೀತಿದ್ದಂತೆ. ನೋಡಿ ಹೇಗಿದೆ ಪರಿಸ್ಥಿತಿ. ಶಿವ ಮತ್ತು ಬ್ರಹ್ಮ ವಿಷ್ಣು ಶಿವರಿಂದ ಸಾಕಷ್ಟು 300 ಕೋಟಿ ದೇವತೆಗಳೆಲ್ಲರ ಒಂದು ಅಭಿಮತ ಏನಿತ್ತಪ್ಪ ಅಂದರೆ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನಿಗೆ ಎಲ್ಲರೂ ಒಂದು ಮೇಲೆಗೆ ಹೇಳಿದ್ರು, ಯಾರು ಯಾವ ಕೆಲಸ ಮಾಡಬೇಕಾದ್ರೂ ಮೊದಲು ಗಣಪನ ನೋಡ್ಕೊಂಡು ಹೋಗಬೇಕು, ಗಣಪನ ಆಶೀರ್ವಾದ ಪಡಿಬೇಕು, ಅಥವಾ ಗಣಪನ ನೋಡ್ಕೊಂಡು ಹೋದರೆ ಸಾಕು ಕೆಲಸ ಆಯಿತು ಅಂತ. ಅಂತಹದ್ರಲ್ಲಿ ಈ ರಾಕ್ಷಸರ ಅಟ್ಟಹಾಸ ಮೆರೆಯುವಂಥ ಕಾಲದಲ್ಲಿ ಒಬ್ಬೊಬ್ಬರನ್ನೇ ಸಂಹಾರ ಮಾಡಿಕೊಂಡು ಬಂದಂಥ ಕಾಲ ಆಗ ಕೈಲಾಸನಾಥದಂಥ ಸಾಂಬ ಸದಾಶಿವಂದು. ಶಿವ ಪ್ರತಿನಿತ್ಯದ ಕಾಯಕದಲ್ಲಿ ಆಟ ಆಡ್ತಿರ್ತಕ್ಕಂಥ ಪುಟ್ಟು ಕಂದಮ್ಮ ಗಣಪನ ನೋಡಿಕೊಂಡು ಮುಂದೆ ನಡೀತಿದ್ದಂತೆ. ಯಾಕೆಂದರೆ ಗಣಪನ ಚರಿತ್ರೆಯಲ್ಲಿ ಬರುತ್ತೆ, ಗಣಪನಿಗೆ ಅಂತಹ ಅದ್ಭುತವಾದಂಥ ಶಕ್ತಿಯನ್ನು ತ್ರಿಮೂರ್ತಿಗಳು ಕೊಟ್ಟಿದ್ದರು ಅಂತ. ಆದರೆ ಒಂದು ಬಾರಿ ಗಣಪನ ನೋಡ್ದಿರ ತಂದೆ ಅಂದರೆ ಶಿವ ತನ್ನ ಕಾಯಕಕ್ಕಾಗಿ ಒಬ್ಬ ರಾಕ್ಷಸನ ಸಂಹಾರಕ್ಕಾಗಿ ಮುಂದೆ ನಡೀತಾನೆ. ಜಯ ಎಂಬತಕ್ಕಂಥದ್ದು ಶಿವನ ಹೆಗಲಲ್ಲಿರ್ತಕ್ಕಂಥದ್ದು. ಶಿವನ ಒಂದು ಇತಿಹಾಸದಲ್ಲಿ, ಶಿವನ ಚರಿತ್ರೆಯಲ್ಲಿ ಒಂದು ಸರ್ತಿನಾದರೂ ಅಪಜಯ ಎಂಬತಕ್ಕಂಥ ಮಾತು ಸೃಷ್ಟಿಯಲ್ಲೇ ಇಲ್ಲ. ಆದರೆ ಶಿವ ಅಂದು ಮಾಡಿದಂಥದ್ದು, ಯಾವಾಗ ಈ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ತಾನು ಬೆಳಿಗ್ಗೆ ತನ್ನ ಕಾಯಕ ಮುಗಿಸಿ ಬರ್ತಾನಲ್ಲ ಕೈಲಾಸದಿಂದ, ಬರುವ ಕಾಲದಲ್ಲಿ ಆ ದಿನ ಗಣಪ ಕಾಣಲಿಲ್ಲ. ಯಾವಾಗ ಗಣಪ ಕಾಣಲಿಲ್ವೋ ಆದರೂ ಶಿವ ತನ್ನ ಒಂದು ವೃತ್ತಿಯ ಆವತ್ತಿನ ಒಂದು ಕೆಲಸ ಏನಿದೆಯೋ ಆ ಜವಾಬ್ದಾರಿಗೆ ಬಂದ. ಆದರೆ ಯುದ್ಧದಲ್ಲಿ ಸೋತ. ನೋಡಿ ಹೇಗಿದೆ ಪರಿಸ್ಥಿತಿ. ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದರೂ, ತಾವೇ ಎಲ್ಲವನ್ನೂ ನೋಡ್ತಿದ್ರು, ಇಡೀ ಸೃಷ್ಟಿ ಸ್ಥಿತಿ ಇಲ್ಲ ಎಲ್ಲವೂ ನಿನ್ನಿಂದಲೇ ನಡೆದರು. ಒಮ್ಮೆ ಆಡಿದ ಮಾತು, ಕೊಟ್ಟ ಜವಾಬ್ದಾರಿ, ಮಾಡಬೇಕಾಗಿರುವ ಕಾಯಕ, ಇದು ಗಣಪ ಮುಂದೆ ಬಂದರೆ ಆ ಕೆಲಸ ಆಗೋಗ್ತಿತ್ತು. ಆದರೆ ಅವತ್ತು ಗಣಪ ಬರಲಿಲ್ಲ. ಶಿವನಿಗೂ ಒಂದು ದಿವಸ ಅಪಜಯ ಅಂತ ಆಗೋಯ್ತು. ಶಿವನಿಗೆ ಅಪಜಯವಾದ ಮೇಲೆ ಶಿವ ಪುನಃ ಸಂಜೆ ಕೈಲಾಸಿಗೆ ಬಂದು ತನ್ನ ಆಸ್ಥಾನದಲ್ಲಿ ಕೂತು ಆಲೋಚಿಸ್ತಾನೆ, ಏನು ಇವತ್ತು ಹೀಗಾಯ್ತಲ್ಲ, ರಾಕ್ಷಸನ ಸಂಹಾರ ಆಗಲಿಲ್ವಲ್ಲ. ಈ ರಾಕ್ಷಸನ ಸಂಹಾರ ಆಗಲಿಲ್ಲ ಅಂದರೆ, ಒಂದು ಸತಿ ಶಿವನ ಕೈಯಿಂದ ರಾಕ್ಷಸನ ಸಂಹಾರ ಆಗಲಿಲ್ಲ ಅಂದರೆ ಆತ ನಾಳೆ ಮತ್ತಷ್ಟು ಉಲ್ಬಣ ಮಾಡ್ತಾನೆ, ಮತ್ತಷ್ಟು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ. ಏನಕ್ಕಾಗಿರ್ಬೋದು, ಏನು ಕಾರಣ ಅಂತ ಆಲೋಚನೆ ಮಾಡಿದಾಗ, ಇವತ್ತು ನಾನು ಏನು ನಿಮಗೆ ತಿಳಿಸ್ತಾ ಇದ್ದೀನೋ ಈ ಸಾನ್ನಿಧ್ಯದಲ್ಲಿ ಭಗವಂತ ನಿಂತಿದ್ದಾನಲ್ಲ ಗಣಪ, ಅಲ್ಲಿ ನಿಲ್ಲಕ್ಕೂ ಒಂದು ಕಾರಣ ಇದೆ. ಅಂತಹ ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ ನಮ್ಮ ಗಮನಕ್ಕೆ ಬಂತು. ಅದು ಮಂಗಳೂರು ಭಾಗದಲ್ಲಿದೆ, ಉಡುಪಿ ಭಾಗದಲ್ಲಿದೆ. ಆ ಗಣಪನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಆಯಿತು. ಅಲ್ಲಿ ಗಣಪನಿಗಾದರೂ ಲಕ್ಷಣವಾಗಿ ಆ ವಿಗ್ರಹದಲ್ಲಿ ಮೂಡಿರ್ತಕ್ಕಂಥ ಯಜ್ಞೋಪವೀತ ಇದೆ, ಸ್ವಾಮಿ ಬಲಮುರಿ ಗಣಪತಿ ಆಗಿರತಕ್ಕಂಥದ್ದಿದೆ. ಅಷ್ಟೇ ಯಾಕೆ, ಬಾವಿಯಿಂದ ನೀರು ತುಂಬಿ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಸಂಪೂರ್ಣವಾಗಿ ಆ ನೀರಿನಲ್ಲಿ ಗಣಪನ ಕೂಡಿಸಿಟ್ರು. ಅದು ಒಂದು ಸೇವೆ ಆದಮೇಲೆ ಪುನಃ ಆ ನೀರು ಪೂರ್ತಿ ಆ ಹೊಂಡ ಅಂತ ಏನಿದೆಯೋ, ಒಂದು ಚಿಕ್ಕದಾದಂಥ ಒಂದು ತೊಟ್ಟಿ ಅಂತಲೋ ಅಥವಾ ಒಂದು ನೀರು ನಿಲ್ಲುವಂತಹ ಸಾನ್ನಿಧ್ಯ ಅಂತಲೋ, ಸಂಪೂರ್ಣವಾಗಿ ಗಣಪನ ಕುತ್ತಿಗೆ ಭಾಗದವರೆಗೂ ನೀರಿನಲ್ಲಿ ನಿಲ್ಲಿಸ್ತಾರೆ. ಅದಾದ ನಂತರ ಆ ನೀರನ್ನು ತೆಗಿತಾರಲ್ಲ ಆಚೆಗೆ, ಮತ್ತೊಂದು ಸೇವೆಗೋ ಅಥವಾ ಮಾರನೇ ದಿವಸ ಬೆಳಿಗ್ಗೆನೋ ಮಾಡುವಂಥ ಸೇವೆಗೆ ಆ ನೀರು ತೆಗೆದ್ರೆ, ಬಾವಿಯಿಂದ ನೀರು ತೆಗೆದ್ರೇ ತಂಪು ತಣವಿರ್ತಕ್ಕಂಥದ್ದು. ಆದರೆ ಸ್ವಾಮಿ ಮೈ ಮುಟ್ಟಿದ ತಕ್ಷಣ ಅದು ಆ ಸ್ವಾಮಿಯಲ್ಲಿರ್ತಕ್ಕಂಥ ಬಿಸಿ ಅಂಶಕ್ಕೆ, ಆ ವಿಗ್ರಹದಲ್ಲಂಥ ಶಕ್ತಿ, ಆ ನೀರು ಸಹಿತ ಉಗುರು ಬೆಚ್ಚಕ್ಕೆ ಶುರುವಾಗ್ಬಿಡುತ್ತೆ. ಬಾವಿಯಿಂದ ಒಂದು ಬಿಂದಿಗೆ ನೀರು ತೆಗೆದು ಮೈ ಮೇಲೆ ಹಾಕ್ಕೊಂಡ್ರೆ ಚಳಿ ನಡಕ. ಆದರೆ ಆ ತೀರ್ಥ ಸ್ನಾನ ಅಂತ ಮಾಡ್ಲಿಕ್ಕೆ ಹೊರಟ್ರೆ ಮೈ ಬಿಸಿ ಆಗುತ್ತೆ. ಆ ನೀರಲ್ಲಿ ಗೊತ್ತಾಗೋದೇ ಇಲ್ಲ ಥಂಡಿ ಇದೆ, ಆ ತಣವಿದೆ ಎಂಬತಕ್ಕಂಥದ್ದು ಗೊತ್ತಾಗೋದಿಲ್ಲ. ಇದು ಕಲಿಯುಗ. ಇಲ್ಲಿ ಅಂತೆ ಕಂತೆಗಳ ಮಧ್ಯದಲ್ಲಿ ಸಂತೆ. ಆದರೆ ಅಂತೆ ಕಂತೆಗಳ ಮಧ್ಯದಲ್ಲಿರ್ತಕ್ಕಂಥ ಸಂತೆಯಲ್ಲೂ ಸಹಿತ ಇಂತಹ ಅದ್ಭುತವಾದಂಥ ಪವಾಡ ಇದೆಯಲ್ಲ. ಇಲ್ಲಿ ಸ್ವಾಮಿಗೆ ಪಂಚಕಜ್ಜಾಯ ಬೇಡ, ಕಡುಬು ಬೇಡ, ಮೋದಕ ಬೇಡ, ಗಣಪರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದು ಆತ ಯೋಚನೆ ಮಾಡಲ್ಲ.
ಆದರೆ ಗಣಪ ಇಷ್ಟ ಬಂದಿದ್ದೇನಕ್ಕೋಸ್ಕರ? ಈ ದೇಹ ಉಷ್ಣ ಆಗಬೇಕಾದ್ರೆ ಕಾರಣ ಏನು? ಸ್ವಾಮಿ ಸ್ವೀಕರಿಸಿದ್ದು ಜೇನುತುಪ್ಪ, ಮಧುವಿಂದ. ಯಾವಾಗ ಜೇನುತುಪ್ಪ 1 ಸ್ಪೂನ್ ತಿಂದರೆ ಆರೋಗ್ಯ, 2 ಸ್ಪೂನ್ ತಿಂದರೆ ಅದು ಆರೋಗ್ಯ, ಅದರ 3-4 ಯಥೇಚ್ಛವಾದಂಥ ರೀತಿ ಸಿಹಿ ಇದೆ ಅಂತ ತನ್ನ ಸೊಂಡ್ಲಿಂದ ಎಳ್ಕೊಂಡು ತೊಗೊಂಬಿಟ್ನಲ್ಲ ಆಹಾರ. ಆದರೆ ಗಣಪ ಈ ಜೇನುತುಪ್ಪ ಜಾಸ್ತಿ ತೊಗೊಳ್ಳಿಕ್ಕೂ ಸಹಿತ ಒಂದು ಕಾರಣ ಇದೆ. ಯಾವಾಗ ತಂದೆಗೆ ಬೆಳಿಗ್ಗೆ ಮುಖ ತೋರಿಸ್ದಿರ ತನ್ನ ಕಾಯಕವನ್ನು ಅಪಜಯ ಮಾಡ್ಕೊಂಡು ಬಂದ್ಬಿಟ್ನೋ ಶಿವ, ಈ ಆಲೋಚನೆ ಮಾಡಿದೆ, ಏನಿವತ್ತಾಗಿರ್ತಕ್ಕಂಥ ಚಾತುರ್ಯ, ಯಾಕೆ ನನ್ನ ಕೈಯಿಂದ ಹೀಗೆ ಆಯ್ತಲ್ಲ ಅಂತ ಚಿಂತನೆ ಮಾಡುವಾಗ, ಆಗ ಗಣಪ ಇವತ್ತು ನನ್ನ ಕಣ್ಣಿಗೆ ಕಾಣಲಿಲ್ವಲ್ಲ, ಬೆಳಿಗ್ಗೆ ಗಣಪನ ದರ್ಶನ ಮಾಡಲಿಲ್ವಲ್ಲ, ಆ ಗಣಪನ ದರ್ಶನ ಮಾಡಲಿಲ್ವಲ್ಲ ಅಂತ ಚಿಂತನೆ ಮಾಡಿ ಮೊದಲು ಗಣಪನ ಸಮಾಧಾನ ಮಾಡಬೇಕು. ಅಲ್ಲಿ ಗಣಪನ ಮನಸ್ಸು ಹಾಗೇ ಇತ್ತು. ಬೆಳಿಗ್ಗೆ ಅಪ್ಪ ಇವತ್ತು ಆಚೆಗೆ ಹೋಗ್ಬೇಕಾದ್ರೆ ನಾನು ಮಾತಾಡಲಿಲ್ವಲ್ಲ, ಅಲ್ಲಿ ತಂದೆ ಮಕ್ಕಳ ಬಾಂಧವ್ಯ ಇದೆ, ಪ್ರೀತಿ ವಿಶ್ವಾಸ ಇದೆ, ಆದರೂ ಜವಾಬ್ದಾರಿ ಇದೆ. ನೀನೇ ಕೊಟ್ಟಿರ್ತಕ್ಕಂಥ ಅಧಿಕಾರ ಇಲ್ಲಿದೆ. ನೀನು ಒಮ್ಮೆ ನನಗೆ ಅಧಿಕಾರ ಇಂಥದ್ದನ್ನು ಕೊಟ್ಟ ಮೇಲೆ ಅದನ್ನು ಚಾಚೂ ತಪ್ಪದಿರ ನಾನು ನಿಭಾಯಿಸಬೇಕಾದ ನನ್ನ ಧರ್ಮ ಅಲ್ವಾ? ಅಲ್ಲಿ ಧರ್ಮ ಪರಿಪಾಲನೆ ಆಗಬೇಕಾಗಿದೆ. ಆದರೆ ಗಣಪ ಬೆಳಿಗ್ಗೆ ಮುಖ ತೋರಿಸ್ದಿರ ಆಚೆ ಇದ್ದಿದ್ದು, ಶಿವನಿಗೆ ಅಪಜಯವಾಗಿದ್ದು, ಶಿವ ಪುನಃ ಗಣಪನಿಗೆ ಇಷ್ಟವಾಗಿರುವಂಥ ಒಂದು ಪದಾರ್ಥವನ್ನು ಕೊಡಿ ಅಂತ ತನ್ನ ಶಿವಗಣ ಕೇಳಿದ್ದು, ಆ ಪದಾರ್ಥವನ್ನು ಯಥೇಚ್ಛವಾದಂಥ ರೀತಿ ಗಣಪ ಕೊಡದಿದ್ದು, ಇಡೀ ದೇಹ ಉಷ್ಣವಾದ್ದು. ಅದಾದ ನಂತರ ಇವತ್ತು ಶೀತದಿಂದ ಸದಾಕಾಲ ವರ್ಷದ 365 ದಿವಸ ಶಿವ ಹೇಗೆ ತಂಪಲ್ಲಿರ್ತಾನೋ ಅದೇ ತಂಪು ಮಗನಿಗಿರಲಿ ಅಂಥೇಳಿ ನೋಡುವಂಥ ಒಂದು ಪುಣ್ಯಕ್ಷೇತ್ರ. ನಾನು ಗುರುವಾರ ಸಂಕಷ್ಟರ ಗಣಪತಿಯ ಆ ಸಾನ್ನಿಧ್ಯಕ್ಕೆ ನಾನಿದ್ದೆ. ಆದರೆ ಆ ಕ್ಷೇತ್ರವನ್ನು ಸಹಿತ ಸದ್ಯದಲ್ಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡಲಿದ್ದೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು, ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ. ಖಂಡಿತ ಪಂಚಾಂಗ ಶ್ರವಣ, ರಾಶಿಫಲ ಎಲ್ಲವನ್ನೂ ತಿಳಿಸೋದ್ರ ಮುನ್ನ ನಾಳೆ ಸಂಚಿಕೆಯಲ್ಲಿ ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಕಳೆದ ಬಾರಿ ಆದಿಕೈಲಾಸನ ದರ್ಶನ ಮಾಡಿದ್ರಿ. ಈ ಬಾರಿಯೂ ಆದಿಕೈಲಾಸನ ಒಂದಿಷ್ಟು ಉಳಿದಂತಹ ಒಂದಷ್ಟು ಭಾಗ ಏನಿದೆಯೋ ಅದನ್ನು ತಾವು ನೋಡ್ತೀರಿ. ಆದರೆ ಆದಿಕೈಲಾಸ ನೋಡುವ ಮಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂತಹ ಬಿಜಿಲಿ ಮಹಾದೇವನ್ನು ದರ್ಶನ ಮಾಡ್ತೀರಿ. ಬಿಜಿಲಿ ಮಹಾದೇವ ಆಸ್ಥಾನ ಅಂದರೆ ಬಿಜಿಲಿ ಮಹಾದೇವ ದೇವಸ್ಥಾನ ಎಲ್ಲಿದೆ? ಅದು ಕುಲುವಲ್ಲಿರ್ತಕ್ಕಂಥದ್ದು. ಈ ಕುಲು ಮುನಾಲಿ ಅಂತೇನಿದೆಯೋ, ಮುನಾಲಿಯಲ್ಲಿ ಸಂಪೂರ್ಣವಾಗಿ ಮಂಜು ಐಸಿನಿಂದ ಕೂಡಿರ್ತಕ್ಕಂಥದ್ದು. ಆದರೆ ಕುಲು ಹಾಗಲ್ಲ, ಅದು ಒಂದಷ್ಟು ಕಾಲ ಮಾತ್ರ ಅಲ್ಲಿ ಐಸಿನಿಂದ ಕೂಡುವಂಥದ್ದು. ಆ ಒಂದು ವಿಶೇಷವಾಗಿರೋ ಸಾನ್ನಿಧ್ಯದಲ್ಲಿ 12-13 ವರ್ಷಕ್ಕೊಂದು ಸತಿ ಬೀಳುವಂಥ ಆ ಮಿಂಚು, ಜೋರಾಗಿ ಬರುವಂಥ ಆ ಮಿಂಚಿನ ಬೆಳಕಿದೆಯಲ್ಲ, ಅದು ಆ ಶಿವಲಿಂಗದ ಮೇಲೆ ಬಿದ್ದಾಗ ಅಲ್ಲಿ ಏನಾಗುತ್ತೆ ಎಂಬತಕ್ಕಂಥದ್ದನ್ನು ನಾನು ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಜೊತೆಗೆ ಆ ಸಾನ್ನಿಧ್ಯಕ್ಕೆ ನಡೆದು ಹೋಗಿ ಬರೋದಿದೆಯಲ್ಲ, ತುಂಬ ಕಠಿಣ ಅದು. ಅಬ್ಬಬ್ಬಾ, ಅದರ ಸಾಧನೆ, ಅಲ್ಲಿ ತನಕ ನಡೆದು ಬಂದದ್ದು, ಅಲ್ಲಿ ತನಕ ನಡೆದು ಹೋಗುವಂಥದ್ದು ಇದೆಯಲ್ಲ ಪ್ರಕ್ರಿಯೆ, ನಿಜಕ್ಕೂ ತುಂಬ ಸುಸ್ತು ಅನಿಸುತ್ತೆ, ಸಾಧ್ಯವಿಲ್ಲ. ಆದರೆ ಆ ಭಾಗದಲ್ಲಿರ್ತಕ್ಕಂಥ ಯಾತ್ರಿಕರು ವಾರಕ್ಕೆ 2-3 ಬಾರಿ ಬಂದು ಆ ಬೆಟ್ಟ ತುದಿಯಲ್ಲಿರ್ತಕ್ಕಂಥ ದೇವಸ್ಥಾನ ದರ್ಶನ ಮಾಡ್ತಾರೆ. ಆ ಭಾಗದಲ್ಲಿ ಶಿವನ ಸಾನ್ನಿಧ್ಯ ಅಂದರೆ ಅಷ್ಟು ಭಯ, ಭಕ್ತಿ ಮತ್ತು ಪ್ರೀತಿ. ಅಂದರೆ ಅಲ್ಲಿರುವ ಸಾನ್ನಿಧ್ಯ ಶಕ್ತಿ ಆ ಥರ ಇದೆ. ಪಾಂಡವರು ನಿರ್ಮಿಸಿರ್ತಕ್ಕಂತಹ ಆಲಯ ಅದು. ಅಂತಹ ಅದ್ಭುತವಾದ ಸಾನ್ನಿಧ್ಯ ಒಂದು ಕಡೆ ಆದರೆ, ವರ್ಷದ 365 ದಿವಸ ಜಲಧಾರೆ ಆಗುವಂತಹ ಇನ್ನೊಂದು ಕ್ಷೇತ್ರವಿದೆ. ಆ ವರ್ಷದ 365 ದಿವಸ ಜಲಧಾರೆ ಆಗಬೇಕಾದರೂ ಮೇಲಿಂದ ಬೀಳುವಾಗ ಮಾತ್ರ ನೀರು, ಬಿದ್ದಾದ ಮೇಲೆ ಸಂಪೂರ್ಣ ಐಸು ಮಂಜುಗಡ್ಡೆ ಆಗೋಗುತ್ತದೆ. ಆದರೆ ಶಿವಲಿಂಗದ ಮೇಲೆ ಮಾತ್ರ ನಿರಂತರವಾದ ಅಭಿಷೇಕ, ಯಾವ ಮನುಷ್ಯರು ಅಭಿಷೇಕ ಮಾಡಬೇಕಾದ್ದಿಲ್ಲ. ಎಷ್ಟೇ ಆದರೂ ಶಿವ ಸಾನ್ನಿಧ್ಯ ಹೇಗಿರುತ್ತಪ್ಪ ಅಂದರೆ, ಆ ಶಿವ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತವಾದ ಪವಾಡ ನೋಡಿ. ಸುತ್ತ ಮಂಜು, ಆ ಮಂಜಿನ ಮಧ್ಯದಲ್ಲಿ ಬೀಳುವ ನೀರು, ಇನ್ನು ನೀರು ಬಿದ್ದ ನೀರು ಹೇಗಿರುತ್ತೆ ಯೋಚನೆ ಮಾಡಿ. ಒಂದು ಹನಿ ನೀರು ಕೈ ಮೇಲೋ ಮೈ ಮೇಲೆ ಬಿತ್ತು ಅಂದರೂ ಆ ಬಿದ್ದಂಥ ಜಾಗ ಹಾಗೆ ಮರಗಡ್ದಂಗೆ ಆಗ್ಬಿಡುತ್ತೆ. ಈ ಸ್ಥಳಕ್ಕೆ ಹೋಗಬೇಕಾದ್ರೆ 2 ಬಾರಿ 3 ಬಾರಿ ನಾನು ಬಿದ್ದಿದ್ದುಂಟು. ಬಿದ್ದು ಮೇಲಿಂದ ಉರುಳಿ, ಆದರೂ ಏನಿದೆ ನೋಡಬೇಕು ಎಂಬತಕ್ಕಂಥ ಕುತೂಹಲ, ಅಲ್ಲಿ ಏನಿದೆ ಅನ್ನೋದನ್ನು ಯಾಕೆಂದರೆ ಹೋಗಿ ಬಂದವರು ಹೇಳ್ತಿದ್ರು, ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್, ಹರ ಹರ್ ಮಹಾದೇವ್. ಅಲ್ಲಿ ಹರ ಹರ್ ಮಹಾದೇವ್ ಅನ್ನೋದು ಒಂದೇ ಮಾತು. ಯಾಕೆಂದರೆ ನಮಗೂ ಭಾಷೆ ಅಷ್ಟಾಗಿ ಬರೋದು. ಭಾಷೆ ಬರೆದಿದ್ದಾಗ ಹರ ಹರ್ ಮಹಾದೇವ್ ಅಂದರೆ ಅಲ್ಲಿ ಏನೋ ಒಂದು ದೇವಸ್ಥಾನ ಇರ್ಬೋದು, ಏನೋ ಒಂದು ಗುಹೆ ಇರ್ಬೋದು ಅನ್ನೋ ಚಿಂತನೆ, ಆಸೆ ನಮ್ಮದು. ಹಾಗಾಗಿ ಆ ಐಸಿನ ಗಡ್ಡೆ ಮೇಲೆ ಕಾಲಿಟ್ಟರೆ ಒಂದು 10 ಹೆಜ್ಜೆ ನಡೆದರೆ 2 ಹೆಜ್ಜೆ 3 ಹೆಜ್ಜೆ ರಿಟರ್ನ್ ಬರ್ತಿದ್ವಿ. ಅಂಥದ್ರಲ್ಲಿ ಒಂದಷ್ಟು ದೂರ ಪ್ರಕಟಿಸೋದಲ್ಲೇ ಒಂದಷ್ಟು ದೂರ ಹತ್ತೋದೇನೋ ಹತ್ತಿಬಿಟ್ವಿ. ಹತ್ತಿದಾದಮೇಲೆ ನಾನೊಂದು ಸತಿ, ನಮ್ಮ ಶ್ರೀಮತಿ ಒಂದು ಸತಿ ಮೇಲಿಂದ ಉರುಳಿದ್ದಾಯಿತು. ಆದರೂ ಬಿಡಲಿಲ್ಲ ಹಠ, ನೋಡಬೇಕು ಸಾನ್ನಿಧ್ಯವನ್ನು.
ಯಾಕೆಂದರೆ ಮೇಲಿಂದ ಬೀಳ್ತಿರ್ತಕ್ಕಂಥ ಜಲ ತೀರ್ಥ ಸ್ನಾನ. ಆದರೆ ಬಿದ್ದು ನೀರು ಎಲ್ಲಿ ಹೋಗುತ್ತೆ ಅಂತ ಕಾಣಿಸೋದೇ ಇಲ್ಲ. ಅದು ಬಿದ್ದು ಸ್ವಲ್ಪ ಹೊತ್ತಿಗೆ ಅದು ಮಂಜಿನ ಗಡ್ಡೆ ಆಗೋಗ್ಬಿಡುತ್ತಲ್ಲಿ. ಅಂದರೆ ಅಷ್ಟು ತಂಪಿದೆ. ಉಸಿರಾಟ ಪ್ರಕ್ರಿಯೆಗೂ ಕಷ್ಟ, ಆದರೆ ನೋಡಲಿಕ್ಕೆ ಮಾತ್ರ ಅದ್ಭುತವಾದಂಥ ಸಾನ್ನಿಧ್ಯ. ಅಂದರೆ ಈ ಕಲಿಯುಗದಲ್ಲಿ ಅದರಲ್ಲೂ ಹೇಳ್ತಾರೆ ದೇವಭೂಮಿ ದೈವಭೂಮಿ ಅಂತ. ಹಿಮಾಚಲ ಪ್ರದೇಶ ಸಂಪೂರ್ಣವಾಗಿ ಹಿಮದಿಂದ ಕೂಡಿರುವಂಥ ಸಾನ್ನಿಧ್ಯಗಳವೆಲ್ಲ. ಆದರೆ ಅಲ್ಲಿ ಆ ನೀರು ಬರ್ತಕ್ಕಂಥದ್ದು, ಆ ವೇಗ ಮತ್ತು ಶಿವಲಿಂಗ ವರ್ಷದ 365 ದಿವಸ ಅಭಿಷೇಕ ಆಗುವಂಥದ್ದು, ಯಾರೂ ಮಾಡಿದರೆ ನ್ಯಾಚುರಲ್ ಆಗಿ ಆ ಪ್ರಕೃತಿ ಮಡಿಲಲಾಗುವಂಥದ್ದು. ಶಿವನಿಂಥ ಸಾನ್ನಿಧ್ಯ. ಅಲ್ಲಿ ಒಂದು ಗುರುಪೀಠ ಇತ್ತು. ಆ ಗುರುಪೀಠ ಗುರುಮಂದಿರಕ್ಕೆ ಬಂದು ಗುರುಗಳ ದರ್ಶನ ಮಾಡಿಕೊಂಡು ನಂತರ ಅಷ್ಟು ದೂರ ಪರಿಕ್ರಮಿಸಿದ್ವಿ. ಯಾಕೆಂದರೆ 10 ಜನ ಹೋಗಿ ಬರ್ತಿದ್ರಲ್ಲ, ನಾವು ನೋಡೋಣ ಅಂತ ಆಯಾಸ ಆದರೂ ಪರವಾಗಿಲ್ಲ, 10 ಹೆಜ್ಜೆ ನೋಡಿ ನಿಂತ್ಕೊಂಡು ಅದಕ್ಕೆ ಅಲ್ಲೊಂದು ಆ ಬಾಡಿಗೆಗೆ ಒಂದೇನೋ ಒಂದು ಕೋಲು ಕೊಡ್ತಾರೆ, ಅದಕ್ಕೊಂದಿಷ್ಟು ದುಡ್ಡು. ಯಾಕೆಂದರೆ ಅಲ್ಲೆಲ್ಲೂ ಕೋಲು ಸಿಗಲ್ಲ. ನಿಮ್ಮ ಆಧಾರಕ್ಕೆ 10 ಹೆಜ್ಜೆ ಹತ್ತಬೇಕಾದ್ರೆ ಅದಕ್ಕೊಂದಿಷ್ಟು ಬೇಕು, ಹೇಗೆ ಎಲ್ಲ ವ್ಯವಸ್ಥೆ ಬೇಕೋ ಆ ಥರ ಬೇಕು. ಆ ಶೂಗಳು ಅಷ್ಟೇ, ನಾವು ಈ ಮಾಮೂಲಿ ಜನರಲ್ ಆಗಿರೋ ಶೂ ಹಾಕ್ಕೊಂಡು ಹೋದರೆ ಸಾಧ್ಯವಿಲ್ಲ, ಅದಕ್ಕೆ ಹಾಕುವಂಥ ಶೂನೇ ಹಾಕಬೇಕು. ಆದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ನಿಮಗೆ ಅದೃಷ್ಟವೇ ಅದೃಷ್ಟ. ನೀವು ಮನೆಯಲ್ಲೇ ಕೂತು ಇಂತಹ ಪುಣ್ಯ ಸಾನ್ನಿಧ್ಯಗಳನ್ನು ನೋಡೋ ಭಾಗ್ಯ. ಒಂದು ಕಡೆ ಅಮರನಾಥ್ ಏನು ಹತ್ತಿರ ಇಲ್ಲ, ಗುಹೆ ಒಳಗಡೆ ಒಂದು ಹಿಮಲಿಂಗ. ಆ ಗುಹೆ ಒಳಗಡೆ ಹಿಮಲಿಂಗ, ಅಮರತ್ವದ ಸಂಕೇತವಾಗಿರ್ತಕ್ಕಂಥ 2 ಪಕ್ಷಿಗಳು, ಅದನ್ನು ದರ್ಶನ ಮಾಡಿದ್ರಿ. ಅದಾದ ನಂತರ ಪಶುಪತಿನಾಥ್ ಅದು ಒಂದು ಪರಮ ಪವಿತ್ರವಾಗಿರುವ ಪುಣ್ಯ ಸಾನ್ನಿಧ್ಯ. ಪಶುಪತಿನಾಥ ಆಯಿತು. ಅಲ್ಲಿಂದ ಇನ್ನೊಂದು ಡೋಲೇಶ್ವರ ದರ್ಶನ ಮಾಡಿದ್ವಿ, ಅಂದರೆ ಶಿವನ ಶಿರೋಭಾಗ ಇರ್ತಕ್ಕಂಥದ್ದು. ಅದಾದ ನಂತರ ಪೂರಿ ಜಗನ್ನಾಥ ಆಯಿತು. ಇತ್ತ ವೈಷ್ಣವ, ಇತ್ತ ಕೇಶವ, ಶಿವಕೇಶವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನವೂ ಆಯಿತು. ತುಂಗನಾಥ್ ಅದು ಇನ್ನೂ ಹಬ್ಬ ಅದ್ಭುತ. ಅದು ಒಂದಂತೂ ಸತ್ಯ. ನಾನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಂದಾದ ಮೇಲೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ, ಈ ಕಳೆದ ಒಂದು 3-4 ವರ್ಷಗಳಿಂದ ಈಚೆಗೆ ನಾವು ಹೋಗಿ ಬಂದಂತಹ ಪುಣ್ಯಕ್ಷೇತ್ರಗಳು ಯಾವ ಕ್ಷೇತ್ರ ಹೋಗಿ ಬಂದಿದ್ದೀವೋ ಎಲ್ಲವನ್ನೂ ನೀವು ನೋಡಿದ್ದೀರಿ. ಆದರೆ ಆ ಕ್ಷೇತ್ರಗಳೆಲ್ಲ ಸುತ್ತಾಡ್ಕೊಂಡ್ಬಂದಿರೋದು ಒಂದು ನಿಜಕ್ಕೂ ನನ್ನ ಪೂರ್ವಜನದ ಪುಣ್ಯವೇ ಸರಿ, ನನ್ನ ಸೌಭಾಗ್ಯವೂ ಸರಿ. ಯಾಕೆಂದರೆ ನೀವು ಮನೇಲಿ ಕೂತು ನೋಡುವಾಗ ಹಬ್ಬ ಹೇಗಪ್ಪ ಅಂತ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು, ಆದರೆ ಅಲ್ಲಿ ನಡೆದು ಹೋದಾಗ ಸಿಗುವಂಥ ಆನಂದ ಇದೆಯಲ್ಲ, ಅದರ ಆನಂದವೇ ಬೇರೆ. ಹಾಗೆ ಆದಿ ಕೈಲಾಶು ಹತ್ತತ್ರಕ್ಕೆ ಹೋಗ್ತಾ ಇದ್ದಂಗೆಲ್ಲ ಉಸಿರಾಟ ಪ್ರಕ್ರಿಯೆ ಕಷ್ಟ ಆಗುತ್ತೆ. ಆದರೆ ಅದ್ಭುತವಾದಂಥ ಕ್ಷಣ. ನೀವು ಶ್ರಮಪಟ್ಟು ಹೋದರೂ ಆ ಭಗವಂತನ ಕಣ್ತುಂಬಿಸ್ಕೊಳ್ಳುವಾಗ ಆ ಸಿಗುವ ಆನಂದ ಇದೆಯಲ್ಲ, ಎಲ್ಲವನ್ನೂ ಮರೆತು ಬಿಡ್ತೀರಿ. ಅದರ ಮುಂದೆ ನಿಂತಾಗ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಒಂದು ಬಿಟ್ಟರೆ ಇನ್ನೊಂದು ನಿಮ್ಮ ತಲೆಗೂ ಬರೋದಿಲ್ಲ. ಮನೆ ಮಠ ಎಲ್ಲ ಆಸ್ತಿ ಅಂತಸ್ತು ಎಲ್ಲವನ್ನು ಸಹಿತ 1 ಸೆಕೆಂಡ್ ಮರೆತು ಭಗವಂತನ ಕಣ್ತುಂಬ ನೋಡುವ ಕ್ಷಣ. ಎಲ್ಲರೂ ಹೇಳ್ತಾರೆ, ನೀನು ಭಾಳ ಪುಣ್ಯ ಮಾಡಿದ್ಯಪ್ಪ, ನೀನು ಭಾಳ ಪುಣ್ಯ ಮಾಡಿದ್ಯಾ, ಸಾಕಷ್ಟು ದಾನ ಧರ್ಮಗಳು ಮಾಡ್ತಾ ಇದೆಯಾ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದೆಯಾ, ನಿನಗೆ ಭಗವಂತ ಮಹಾವಿಷ್ಣು ಸಾನ್ನಿಧ್ಯವೇ ಸಿಗುತ್ತೆ, ಪುಣ್ಯಲೋಕನೇ ಸಿಗುತ್ತೆ, ವಿಷ್ಣು ಲೋಕದಲ್ಲೇ ವಿಷ್ಣುವಿನ ಪಾದಕ್ಕೆ ಸೇರ್ತೀಯಾ ಅಂತ ಹೇಳ್ತಾರೆ. ಅದು ಸತ್ತ ಮೇಲೆ ಸಿಗುವಂಥದ್ದು. ಮರಣ ಹೊಂದಿದ ನಂತರ ನೀನು ಬ್ರಹ್ಮಲೋಕವೋ ವಿಷ್ಣು ಲೋಕವೋ. ಆದರೆ ಮನುಷ್ಯ ಬದುಕಿರುವಾಗ ನೋಡುವಂಥ ಸತ್ಯಲೋಕ ಅದು ಕೈಲಾಸ ಲೋಕ, ಅದು ಶಿವಲೋಕ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯವನ್ನು ನಾಳಿನ ಸಂಚಿಕೆಯಲ್ಲಿ ತಾವು ನೋಡ್ತಿದ್ದೀರಿ. ನೋಡಿ ಇನ್ನೂ 4 ಜನಕ್ಕೆ ತಿಳಿಸಿ ಆನಂದ ಪಡಲಿ. ಅಲ್ಲಿ ಯಮದ್ವಾರ ಇದೆ ಅಂತಲೂ ಹೇಳ್ತಾ ಇದ್ರಲ್ಲ. ಯಮದ್ವಾರ ಇದೆ, ಆದರೆ ನಾವು ಕಳೆದ ಬಾರಿ ಹೋಗಬೇಕಾಗಿತ್ತು, ಆಗಲಿಲ್ಲ. ಯಾಕೆಂದರೆ ಸಮಯ ಮತ್ತು ಮಾರ್ಗ ಸವಿಯೋದು ಬಹಳ ಕಷ್ಟ. ಎಷ್ಟು ದೂರ ಹೋದಷ್ಟು ಎಷ್ಟು ಹೇಳ್ತೀರೋ ಅದು ಆ ದೂರ ಸವ್ಯೋದಕ್ಕೆ ಆಗಲ್ಲ. ರಸ್ತೆಗಳು ಸಾಗೋದಿಲ್ಲ ಅಲ್ಲಿ, ಮತ್ತು ಕಿರಿದಾದಂಥ ರಸ್ತೆಗಳು. ಕನಿಷ್ಠ ಪಕ್ಷ ಒಂದು 15 ಅಡಿ ರಸ್ತೆ ಆದರೆ ಒಂದು ಗಾಡಿ ಹಂಗೋಗಿ ಇನ್ನು ಬರ್ಬೋದು, ಒಂದು ಗಾಡಿ ಹೋಗಿ ಇನ್ನೊಂದು ಗಾಡಿ ಹೋಗ್ಬೇಕಂದ್ರೆ ಆ ಪಕ್ಕದಲ್ಲಿ ಜಾಗ ನೋಡ್ಬಿಟ್ರೆ, ಆ ಪ್ರಪಾತ ನೋಡ್ಬಿಟ್ರೆ ಮೈ ಜುಮ್ಮನ್ ಬಿಡುತ್ತೆ. ಅದು ಅವ್ರು ಹೋಗೋ ಸ್ಪೀಡ್ ಇರ್ತಲ್ಲ ಒಂದು ಸ್ವಲ್ಪ, ಅಂದರೆ ಅಂಥ ಸ್ಪೀಡ್ ಇಲ್ದಿದ್ರು 40ರಲ್ಲಿ ಹೋದ್ರು ಮುಂದೆ ಕೂತ್ಕೊಂಡವನ ಗತಿ ಅದು ಆನಂದವೇ ಆನಂದ. ನನ್ನ ಹಣೆ ಬಾರಿಕೆ ನಾನೇ ಮುಂದೆ ಕೂತಿದ್ದು. ಮುಂದ್ಗಡೆ ಅವನು ಒಂದೊಂದು ಸತಿ ಟರ್ನಿಂಗ್ ಹೋಗಬೇಕಾದ್ರೂ ಆ ಮುಂದ್ಗಡೆ ಒಂದು ವೀಲ್ ಎಡ್ಜಿಗೆ ಹೋಗಿ ಬರ್ತಿದ್ನಲ್ಲ, ಆ ಎಡ್ಜಿಗೆ ಒಂದು ವೀಲ್ ಹೋದಾಗೆಲ್ಲ ಕೈ ಕಾಲೆಲ್ಲ ಬಿಗಿ ಮಾಡ್ಕೊಂಬಿಡೋದು. ಭಗವಂತ ಕೈಲಾಸ ಏನು ತೋರಿಸ್ತಿದ್ಯಪ್ಪ, ಭೂಲೋಕ ಎಲ್ಲ ಇಲ್ಲೇ ಆಗೋಗ್ತಾ ಇದೆ. ಅವರು ಬ್ರೇಕ್ ಹೊಡಿತಾರೆ, ನಾವು ಹೊಡಿತಾ ಇದ್ದೀವಿ. 50 ಸತಿ ಕಾಲು ಅದನ್ನು ಡ್ರೈವಿಂಗ್ ಬರ್ತಕ್ಕಂಥವ್ರು ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡಾಗ ಆಗೋ ಪನಿಷ್ಮೆಂಟ್ ಏನು ಅಂತ ಅದು ಅನುಭವಸ್ಥರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಡ್ರೈವರ್ ಕಾನ್ಫಿಡೆಂಟ್ ಇರ್ಬೋದು, ಮುಂದೆ ನಾನು ಸಾಗ್ತೀನಿ, ನಾನು ಇದನ್ನು ಪರಿಕ್ರಮಿಸ್ತೀನಿ ಅಂತ ಡ್ರೈವರ್ಗೆ ನಂಬಿಕೆ ಇರುತ್ತೆ. ಆ ಪಕ್ಕದಲ್ಲಿರೋನಿಗೆ ಏನಿರುತ್ತೆ, ಕೈಯಲ್ಲಿ ಸ್ಟೇರಿಂಗ್ ಇಲ್ಲ, ಕಾಲಲ್ಲಿ ಬ್ರೇಕ್ ಇಲ್ಲ, ಆದರೆ ಕಾಲು ಕೈ ಮೈ ಎಲ್ಲ ಓಡಾಡೋದು. ಅದಕ್ಕಿಂತ ಹೆಚ್ಚಾಗಿ ತಲೆ ಸ್ಪೀಡ್ ಕೆಲಸ ಮಾಡ್ತಿರುತ್ತೆ. ಅವನು ಕೂಲಾಗಿ ನಿಧಾನ ಡ್ರೈವ್ ಮಾಡ್ತಾನೆ, ನಾವು ತಲೆ ಓಡಿಸ್ಕೊಂಡಿರ್ಬೇಕು. ಇಂತಹದ್ದನ್ನು, ಇಂತಹ ಎಕ್ಸ್ಪೀರಿಯನ್ಸನ್ನು, ಇಂತಹ ಅನುಭವಗಳನ್ನು ತಾವು ನೋಡಬೇಕಂದ್ರೆ ತಾವೇ ಸ್ವಂತ ಈ ಸ್ಥಳಕ್ಕೆ ಹೋಗಿ ಬರಬೇಕು.
ಅವಾಗಲೇ ಅದರ ಆನಂದ. ನನಗೆ ಹೇಳಿದ್ರು ಡ್ರೈವರು, ನೀವು ಗಾಡಿ ಮೇಲೆ ಹತ್ತಬೇಡಿ, ತಂಪಾದ ವಾತಾವರಣ, ಉಸಿರಾಡೋಕ್ಕಾಗೋದಿಲ್ಲ, ಬೇಡ ನನ್ನ ಮಾತು ಕೇಳಿ ಅಂದರು. ನಾನು ಈ ಪ್ರಕೃತಿ ಸವಿಯಣಪ್ಪ ನೋಡು ನನ್ನ ಹತ್ಸು ಅಂತ ಬಲವಂತ ಗುರುಗಳು ನೀವು ನನ್ನನ್ನು ಕೇಳಿದ್ರಿ, ನಾನು ನಿಧಾನಕ್ಕೆ ಬೆಚ್ಚ ಕಾರಲ್ಲಿ ಸೇರ್ಕೊಂಬಿಟ್ಟೆ. ಏನು ಮಾಡೋದು, ನೀನು ತಾಯಿ ಮಡ್ಲಲ್ಲಿದ್ದೆ, ನಿಮ್ಮ ಅಮ್ಮನ ಪಕ್ಕದಲ್ಲಿ ಬೆಚ್ಚಕ್ಕೆ ಕೂತ್ಕೊಂಡೆ, ನಾನು ಪ್ರಕೃತಿ ಸವಿಲಿಕ್ಕಾಗಿ ಮೇಲೆ ಹತ್ತು ಕೂತ್ಕೊಂಡೆ, ಅದ್ರ ಆನಂದನೂ ನೋಡಿದೆ, ಆಮೇಲೆ ಅದ್ರ ಪನಿಷ್ಮೆಂಟು ಸರೈನ ಒಳಗೆ ಬಂದು ಸೇರ್ಕೊಂಬಿಟ್ಟೆ. ಕಷ್ಟ ಇದೆ, ಆದರೆ ನಿಜಕ್ಕೂ ನೋಡೋ ಕ್ಷೇತ್ರ ನೋಡಿ. ಸ್ವಲ್ಪ ವಯಸ್ಸಾಗ್ಬಿಟ್ರೆ ಇದೆಲ್ಲ ನೋಡೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲೂ ವಯಸ್ಸಾದಂತಹ ತಂದೆ ತಾಯಿ ಇದ್ದರೆ, ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರನ್ನ ಯಾರೋ ಫ್ರೆಂಡ್ಸ್ ಜೊತೆ ಹೋದೆ, ಬೈಕ್ ತೊಗೊಂಡು ಹೋದೆ, ಇನ್ನೆಲ್ಲ ಹೋದೆ, ಮತ್ತೊಂದು ಕಡೆ ಹೋದೆ, ಅಮೆರಿಕಾಗೆ ಹೋದೆ, ಟೂರ್ಗೆ ಹೋದೆ ಅಂತೇಳಿ ದುಡ್ಡು ಕಾಸು ಯಥೇಚ್ಛವಾಗಿ ಖರ್ಚು ಮಾಡ್ಕೊಂಡು ನೀವು ಖರ್ಚು ಮಾಡೋಕ್ಕೆ ಹೋಗ್ತಿರಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಂಡು ಇಂತಹ ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಓಡಾಡಿಸಿ. ಅಪ್ಪ ಅಮ್ಮನ ಇಂಥ ಜಾಗಗಳಿಗೆ, ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಕೈ ಹಿಡಿದು ನಡೆಸಿ ಅವ್ರನ್ನ ಜೋಪಾನ ಮಾಡಿ ಕರ್ಕೊಂಡೋಗಿ ಕರ್ಕೊಂಡು ಬಂದುಬಿಟ್ರೆ ಅದಕ್ಕಿನ್ನ ಸುಖ, ಅದಕ್ಕಿನ್ನ ಆನಂದ, ಅದಕ್ಕಿನ್ನ ಮತ್ತೊಂದು ಆ ಭಗವಂತ ಸಾಕ್ಷಾತ್ ಕೈಲಾಸನಾಥ ನಿಮ್ಮ ಕಣ್ಣೆದುರುಗನೆ ಕಾಣ್ತಾನೆ. ಯಾಕೆಂದರೆ ಜನ್ಮ ಕೊಟ್ಟವರನ್ನು ಇಂತಹ ಸಮಯದಲ್ಲಿ ಇಂಥ ಕ್ಷೇತ್ರಗಳನ್ನು ನೋಡಿಸ್ಬೇಕು. ಅವರ ಜೀವನಾವಧಿಯಲ್ಲಿ ಅವ್ರು ಬರೀ ಕಷ್ಟಪಟ್ಟು ನಿಮ್ಮನ್ನು ಸಾಕಿರ್ತಾರೆ. ನಿಮ್ಮನ್ನು ಸಾಕಿ ದೊಡ್ಡವ್ರು ಮಾಡಿ ನಿಮ್ಮ ದೇಹದಲ್ಲಿ ಶಕ್ತಿ ಇರುವಾಗ ನೀವು ಅಪ್ಪ ಅಮ್ಮನ ಜೊತೆ ಮಾಡಿ ಕರ್ಕೊಂಡೋದ್ರೆ ಅದು ಪುಣ್ಯದ ಸಾಧನೆ. ಈ ಕಾಯಕವನ್ನು ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜನರು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ, ಜೊತೆಗೆ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಪಂಚಾಂಗ ಕೈಲಿದ್ದಾಗಲೇ ಈ ಥರ ಆಗುತ್ತೆ, ಅದು ಹಾಗೆ ಮುಂದಕ್ಕೆ ಇರಲಿ. ಪಂಚಾಂಗ ಶ್ರವಣದ ಬಗ್ಗೆನೂ ತಿಳಿಸ್ತಾ ಅಗೋ ಈಗ ಅಂದರೆ ಪ್ರಾರಂಭವಾಗುವಂತಹ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಈ ಶುಭ ಕಾಲ ಆಗಸ್ಟ್ 1ರಿಂದ 11ರವರೆಗೂ, 1ರಿಂದ 11ರವರೆಗೂ ನಡೀತಕ್ಕಂತಹ ಅದ್ಭುತವಾದಂತಹ ಕಾಯಕ. ಈ ಸಾನ್ನಿಧ್ಯದಲ್ಲಿ ನಡೆಸುವಂಥ ಸೇವೆಗೆ ನಿಮ್ಮ ಕೈಯಿಂದ ಒಂದಷ್ಟು ತನುಮನ ಧನವನ್ನು ತಾವು ಹೇಗೆ ಸಹಾಯ ಮಾಡಬಲ್ರಿ, ಹೇಗೆ ಸಹಾಯ ಅನ್ನೋದಕ್ಕಿಂತ ತಮ್ಮದೊಂದು ಸೇವೆಯನ್ನು ಒಂದಿಷ್ಟು ಅನ್ನದಾನಕ್ಕೋ, ಒಂದಷ್ಟು ದವಸ ಧಾನ್ಯಗಳು, ಅಥವಾ ಒಂದಷ್ಟು ವಿಶೇಷವಾಗಿರತಕ್ಕಂತಹ ಒಂದಷ್ಟು ಪುಷ್ಪಾಲಂಕಾರ, ಅಥವಾ ದೇವರಿಗೆ ಒಂದು ಅಲಂಕಾರದ ಬಗ್ಗೆ ಮತ್ತು ಹೋಮ ಹವನಾದಿಗಳ ಬಗ್ಗೆ, ಯಜ್ಞ ಯಾಗಾದಿಗಳ ಬಗ್ಗೆ ತಾವೇ ಒಂದು ದಿವಸ ಸೇವೆಯನ್ನು ತೆಗೆದುಕೊಳ್ಳೋದಾದರೂ, ಇಂಥ ದಿವಸ ನಾನೊಂದು ಸೇವೆ ಮಾಡಿಸ್ತೀನಿ, ಇಂಥದ್ದೊಂದು ಹೋಮ ಮಾಡಿಸ್ತೀನಿ, ಅಥವಾ ಇಂಥ ದಿವಸ ಇಂಥದ್ದೊಂದು ಸೇವೆ ಆಗಬೇಕು ಅನ್ನೋದಾದರೂ ಈ ನಂಬರ್ಗೆ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರನ್ನ, ಈಗ ನಾನು ತಿಳಿಸೋ ನಂಬರನ್ನ ತಾವು ಬರೆದಿಟ್ಕೊಂಡು ಈ ನಂಬರಿಗೆ ಕರೆ ಮಾಡಿ, ತಾವು ವಾಲಂಟಿಯರಾಗಿ ಸೇವೆ ಮಾಡ್ತಕ್ಕಂಥವರಾದರೂ ಈ ನಂಬರಿಗೆ ಕರೆ ಮಾಡಿ ನೀವು ಅದನ್ನು ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ನಿಮ್ಮ ಮನೋಕಾಮನೆಯನ್ನು ತಿಳಿಸಬಹುದು. 9482509759 9482509759 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಮನಸ್ಸಲ್ಲಿರುವಂತಹ ನಿಮ್ಮ ಮನಸ್ಸಂಕಲ್ಪ, ನೀವೇನು ಸಂಕಲ್ಪ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ತಿಳಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇವ ವೇನಾತಿ ಭವೇವ ವಸ್ತ್ವಮಾಂ ಭವೋದ್ಭವಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೇ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 26/7/2024 ಶುಕ್ರವಾರ ಷಷ್ಠಿ. ಇವತ್ತು ಉತ್ತರಾಭಾದ್ರ ನಕ್ಷತ್ರ, ಇವತ್ತು ಆಡಿ ಶುಕ್ರವಾರ ಅಂತಲೂ ಹೇಳ್ತಾರೆ. ಹಾಗಾಗಿ ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕಾಗಲಿ ಅಥವಾ ದೇವಿಯ ಸಾನ್ನಿಧ್ಯಗಳಿಗಾಗಲಿ, ಎಲ್ಲೆಲ್ಲಿ ದೇವಿಯ ಸಾನ್ನಿಧ್ಯ ಇದೆಯೋ ಅಲ್ಲೆಲ್ಲವೂ ಸಹಿತ ಇವತ್ತು ವಿಶೇಷವಾದಂಥ ಪೂಜಾನುಷ್ಠಾನವೇ. ಹಾಗೆ ನಮ್ಮ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರಕ್ಕೂ ಸಹಿತ ಬರ್ತಕ್ಕಂತಹ ಭಕ್ತರು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ತಾವು ಬಂದು ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಆ ಪುಣ್ಯದ ಕಾಲ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಸಿಗುವಂಥ ಮಹಾಮೃತ್ತಿಗೆ ಪ್ರಸಾದ ನಿಮ್ಮ ವಾಸ್ತುಗೃಹಗಳಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಿ ತಾವೇನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಾ ತಾವು ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು.
ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಆದರೆ ಆ ಬದಲಾವಣೆ ಮತ್ತಷ್ಟು ಅದ್ಭುತವಾದಂಥ ಕಾಲ ನಿಮಗೆ ಸಿಗಬೇಕಾದರೂ ಗುರು ಹಿರಿಯರ ಕೃಪಾಶೀರ್ವಾದ ನಿಮಗೆ ಬೇಕು. ಅದಕ್ಕಾಗಿ ಮನೆಯಿಂದ ಆಚೆ ಬರಬೇಕಾದ್ರೆ ಇವತ್ತು ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ಜೊತೆಗೆ ನಿಮ್ಮ ಜನ್ಮದಾತರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಬಂದಿದ್ದೆ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ಬೇಕು. ಆ ಬದಲಾವಣೆ ಹೇಗಿರಬೇಕು? ಯಾರು ಯಾವ ಮಾರ್ಗದರ್ಶನವನ್ನು ಕೊಡ್ತಾರೆ, ಗುರು ಹಿರಿಯರ ಅನುಗ್ರಹದಂತೆ ಮಾರ್ಗದರ್ಶನವನ್ನು ಅನುಸರಿಸಿ ಅದರಂತೆ ನೀವು ಪಾಲನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿ ತುದಿಯಲ್ಲಿ ಕೋಪ ಇಟ್ಕೊಂಡ್ರೆ ಯಾವುದೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ತೃಪ್ತಿಕರವಾಗಿರಲಿಕ್ಕಾಗೋದಿಲ್ಲ ಮತ್ತು ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳೇ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ನಿಮ್ಮಲ್ಲಿ ಒಂದು ಬದಲಾವಣೆ ಬೇಕು. ಜೊತೆಗೆ ನೀವು ಅಂದುಕೊಂಡಂಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ 1 ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆ ಇದನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ದೂರವಿದ್ದು ಒಂದಷ್ಟು ನೆಮ್ಮದಿಯುತವಾದಂಥ ಬದುಕನ್ನು ಇವತ್ತು ಕಾಣುವಂಥದ್ದಾಗುತ್ತೆ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಜೋಪಾನ, ಎಚ್ಚರವಾಗಿರಬೇಕು ಮತ್ತು ವ್ಯವಹಾರಗಳ ಕಡೆ ಏನೇ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಶ್ರಮ ಇದೆ. ಯಾಕೆಂದರೆ ಮೇಲಧಿಕಾರಿಗಳಾಗಿರಲಿ, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಾಗಿರಲಿ ಅಥವಾ ಒಂದಷ್ಟು ಜನ ನಿಂದನೆ ಮಾಡ್ತಕ್ಕಂಥದ್ದು, ನಿಷ್ಠೂರ ಮಾಡ್ತಕ್ಕಂಥದ್ದು, ಕೆಲಸಕ್ಕೆ ಬಾರದಂಥ ರೀತಿ ನೋವನ್ನು ಕೊಡ್ತಕ್ಕಂಥದ್ದು, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಇವತ್ತು ಮರುಕಳಿಸಿ ಅದರ ಬಗ್ಗೆ ಮಾತಾಡಿ ನಿಮ್ಗೆ ಹಿಂಸೆ ಕೊಡುವಂಥದ್ದು ಇದೆಲ್ಲವೂ ಎದುರಾಗುತ್ತೆ. ಆದರೆ ಇವತ್ತು ನೀವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕಿ ತುಳಸಿ ಪ್ರಾರ್ಥನೆ ಮಾಡಿ ಅಥವಾ ಒಂದಷ್ಟು ಬಿಲ್ವಪತ್ರೆಯಿಂದ ಶಿವಾರಾಧನೆ ಮಾಡಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಬರುವಾಗ ದಕ್ಷಿಣಾಭಿಮುಖವಾಗಿ ನಿಂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 11 ಬಾರಿ ಹೇಳಿ ತದನಂತರ ನೀವು ಆಚೆ ಹೊರಡೋದು ಭಾಳಷ್ಟು ಶ್ರೇಯೋದಾಯಕ, ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ತಗೊಂಡು ತುಂಬ ಆಲೋಚನೆ ಮಾಡ್ತಿರ್ತೀರಿ. ಆಗೋದೇನಿದ್ರೂ ಅದು ಆಗಲೇಬೇಕು, ಆಗೋದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ನಡೆಯೋದನ್ನು ಯಾರೂ ತಡೀಲಿಕ್ಕಾಗೋದಿಲ್ಲ. ಆದರೆ ನಿಮ್ಮ ಒಳಮನಸ್ಸು ಹೇಳುವಂಥ ಮನಸ್ಥಿತಿ ಇದೆಯಲ್ಲ, ಆಗೋ ಕೆಲಸಕ್ಕೂ ನೀವಾಗ ನೀವು ಅಡ್ಡ ಹೋಗ್ತೀರಿ ಅಥವಾ ಏನೊಂದು ಮಾಡಬೇಕಾದ್ರೂ ಸರಿಯಾದ ಆಲೋಚನೆ ಇಲ್ಲದಂತೆ ಮಾಡ್ತೀರಿ. ಇವತ್ತು ಒಬ್ಬರಿಂದ ಸಹಾಯ ತಗೊಳ್ಬೇಕಾದಂಥ ನೀವು ಸಹಾಯಕ್ಕಿಂತ ಹೆಚ್ಚಿನಾಗಿ ತೊಂದರೆಗಳನ್ನೇ ಜಾಸ್ತಿ ಮಾಡ್ಕೊಳ್ತಿರ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡೋದಾಗಲಿ ಅಥವಾ ನೀವಿರುವ ಸಾನ್ನಿಧ್ಯದಲ್ಲಿ ನೀವೆಲ್ಲಿ ಕೆಲಸ ಮಾಡ್ತಿರ್ತೀರೋ ಅಲ್ಲೇ ರಾಹುಕಾಲ ಸಮಯದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ 11 ಸರ್ತಿ ಮಂತ್ರವನ್ನು ಹೇಳುವಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ 11 ಬಾರಿ ದುರ್ಗಾ ಪರಮೇಶ್ವರಿಯ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ರೆ ಏನೇ ಕಷ್ಟಗಳಿದ್ರೂ ಯಾವ ಸಮಸ್ಯೆ ಇದ್ರೂ ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಆದರೆ ಶುಕ್ರವಾರ ದೇವಿಯ ವಾರ, ದೇವಿಯನ್ನು ದರ್ಶನ ಮಾಡೋದಾಗಲಿ ಅಥವಾ ತಾಯಿ ಹೆಸರಲ್ಲಿ 4 ಜನಕ್ಕೆ ಅನ್ನದಾನ ಮಾಡೋದಾಗಲಿ ಅಥವಾ ಒಂದಷ್ಟು ದವಸ ಧಾನ್ಯಗಳನ್ನು ದೇವಾಲಯಕ್ಕೋ ಪುಣ್ಯಕ್ಷೇತ್ರಕ್ಕೋ ಕೊಡೋದಾಗಲಿ ಅಥವಾ ಇನ್ನು ಹಸಿದಂಥ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ ಒಳ್ಳೆಯ ಸನ್ಮಾರ್ಗದತ್ತ ಹಸನ್ಮುಖಿಯಾದ ನಗುಮುಖ ನಗೋದಾಗಲಿ ಇದರಿಂದ ಒಳಿತನ್ನು ಕಾಣಬಹುದು. ಇವತ್ತು ಆಫೀಸು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು, ವಿದ್ಯಾರ್ಥಿಗಳಿಗೆ ಶ್ರಮ ಪಡ್ತಕ್ಕಂಥವರು ಎಲ್ಲರಿಗೂ ಸಹಿತ ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ 2ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಹೆಚ್ಚಿನ ಫಲಾಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ವಿಚಾರಿಸ್ತೀರಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಇರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ.
ಆದರೆ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಆತ್ಮೀಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಸ್ವಲ್ಪ ಗರ್ಜನೆ ಮಾಡ್ತಕ್ಕಂಥದ್ದು, ದೌರ್ಜನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಅಥವಾ ಅವ್ರು ಆಡುವ ಮಾತು ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥದ್ದು ಇದೆಲ್ಲವೂ ಇರ್ಬೋದು. ಆದರೆ ಕನ್ಯಾ ರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಉದ್ದು ಮತ್ತು ಹೆಸರು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತೀರಿ. ಭಗವಂತ ಆತ ಕಣ್ ತೆಗೆದು ನೋಡಿದ್ರೆ, ಆತನ ಕೃಪೆಯಿಂದ ನಾವು ನಡೆದರೆ ಎಲ್ಲ ಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಆದರೂ ಸರ್ವಂ ಶಿವಮಯಂ, ಎಲ್ಲವನ್ನೂ ಸಹಿತ ಶಿವನಿಗೆ ಅರ್ಪಣೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸೋದ್ರಿಂದ ತುಂಬ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಮತ್ತು ವ್ಯವಹಾರಗಳ ಬಗ್ಗೆ ಅಥವಾ ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಅಥವಾ ಮತ್ತಷ್ಟು ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊರಿಸ್ಕೊಳ್ಳುವಂಥದ್ರ ಬಗ್ಗೆ ಏನೇ ಆದರೂ ಮಾಡುವಂಥ ಕಾಯಕ ನಿಮ್ಮ ಮನಸ್ಸಿಗೆ ಆತ್ಮತೃಪ್ತಿ ಆಗಬೇಕು. ನೀವು ಮಾಡೋ ಕೆಲಸ ನಿಮಗೆ ತೃಪ್ತಿ ಆದರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಆದರೆ ನೀವು ಮಾಡೋ ಕೆಲಸ ಆತ್ಮತೃಪ್ತಿಗಿನ್ನ ಅಸಮಾಧಾನ ತುಂಬೋದಾದರೆ, ಆದರೆ ಇವತ್ತು ಅಸಮಾಧಾನ ಆಗುವಂಥ ಲಕ್ಷಣಗಳು ಬಹಳ ಇದೆ. ಹಾಗಾಗಿ 12 ಗಂಟೆಯಿಂದ 2 ಗಂಟೆ 20 ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನವಾಗಿರಿ, ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಮಾಡುತ್ತೆ. ಹಾಗಾಗಿ ಒಂದಷ್ಟು ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಅದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಶ್ರಮಕ್ಕೆ ತಕ್ಕ ಪ್ರತಿಫಲ. ಭಗವಂತ ನೀವೇನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಅದರಲ್ಲೂ ಒಟ್ಟು ಕುಟುಂಬದೊಂದಿಗೆ ದೂರಬಾರ ಪ್ರಯಾಣ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳನ್ನು ನೋಡಿ ಬರತಕ್ಕಂಥದ್ದು ಅಥವಾ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ನಡೀತಕ್ಕಂಥದ್ದು ಇದೆಲ್ಲವೂ ಅದ್ಭುತವಾದಂಥ ಕ್ಷಣಗಳೇ. ಆದರೆ ಇವತ್ತು ಏನೇ ಮಾಡಿದ್ರೂ ಸಹಿತ ಅದರಿಂದ ಒಂದಷ್ಟು ಲಾಭ ಸಂಪಾದನೆ ಮಾಡಬೇಕಾದ್ರೆ ನಿಮ್ಮ ನಡೆಯನ್ನು ಮತ್ತು ನಡವಳಿಕೆಗಳ ಬಗ್ಗೆ ಒಂದಷ್ಟು ಜಾಗೃತಿ ಇರಬೇಕು, ಎಚ್ಚರಿಕೆ ಇರಲಿ. ಹಾಗೆ ಕೆಲವು ಕಾಗದ ಪತ್ರಗಳ ಬಗ್ಗೆ ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡ್ತಕ್ಕಂಥದ್ದು ಇದೆಲ್ಲವೂ ನಡೀಬೋದು. ಹಾಗೆ ನಂಬಿರ್ತಕ್ಕಂಥ ವ್ಯಕ್ತಿಗಳು ಮೋಸ ಮಾಡ್ತಕ್ಕಂಥದ್ದು ಆಗಿರಬಹುದು. ಇದೆಲ್ಲವೂ ಇವತ್ತು ವೃಶ್ಚಿಕ ರಾಶಿಯವರಿಗೆ ಎದುರಾಗುವಂಥ ಸಮಸ್ಯೆಗಳು. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ಜವಾಬ್ದಾರಿಯುತವಾಗಿ ನಡೆಸಬೇಕಾದ ನೀವು ಒಂದಷ್ಟು ಅಚಾತುರ್ಯಗಳಾಗಿ ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ಮಹಾಗಣಪತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಂತಹದರಲ್ಲಿ ತಾವು ಶ್ರದ್ಧೆಯಿಂದ ಇದ್ದರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ. 4 ಜನ 4 ಥರ ಮಾತಾಡುವಂಥ ಕಾಲ. ಆದರೆ ಎಲ್ಲವನ್ನೂ ಕಿವಿಗೆ ಹಾಕ್ಕೊಂಡ್ರೆ ನೀವು ಹೇಗೂ ಬದುಕಲಿಕ್ಕಾಗುವುದಿಲ್ಲ. ಆದರೆ ಯಾರು ಮಾತು ನಿಮಗೆ ಬೇಡ, ನಿಮ್ಮ ನಡವಳಿಕೆ ನಿಮಗೆ ಸಮಾಧಾನವಾಗಿದ್ದು ಮಾಡುವ ಕೆಲಸ ಧರ್ಮ ಮಾರ್ಗದಲ್ಲಿದ್ದರೆ ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಧನುರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಥವಾ ಒಂದಷ್ಟು ಬೇರೆ ಥರದ ಸಮಸ್ಯೆಗಳೆದುರಾಗುವಂಥ ಲಕ್ಷಣಗಳಿದೆ. ದೊಡ್ಡದಾದಂಥ ಒಂದು ಸ್ಥಾನಮಾನ ಅಥವಾ ಒಂದು ಜವಾಬ್ದಾರಿಯುತಂಥ ಸ್ಥಾನ, ಇದನ್ನು ಹೇಗೆ ನಿಭಾಯಿಸಬೇಕು ಎಂಬತಕ್ಕಂಥದ್ರ ಅರಿವು, ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ. ಇವತ್ತಿನ ದಿವಸ ಮನೆ ದೇವರ ಪ್ರಾರ್ಥನೆ ಮಾಡಿ ಕಪ್ಪು ಬಣ್ಣದ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿನ್ನಲಿಕ್ಕೆ ಪದಾರ್ಥವನ್ನು ಹಾಕಿ. ಹಾಗೆ ಅಧಿಕವಾದಂತಹ ಬೆನ್ನುವಿಂದ ಒದ್ದಾಡುವಂಥ ಪರಿಸ್ಥಿತಿ ಆಗ್ಬೋದು ಅಥವಾ ಪ್ರಯಾಣ ಹೋಗಿ ಬಂದು ಸುಸ್ತಾಗಿರ್ತಕ್ಕಂಥದ್ದು ಆಗಿರ್ಬೋದು. ಎಡಗಡೆ ಮೊಣಕಾಲಿಗೆ ಒಂದಷ್ಟು ಪೆಟ್ಟು ತಿನ್ನುವಂಥ ಯೋಗ ಫಲವೂ ನಿಮ್ಮದಾಗಿದೆ. ಹಾಗಾಗಿ ಇವತ್ತು ಎಡಗಡೆ ಮೊಣಕಾಲಿಗೆ ಆದಷ್ಟು ತಗಲಿಸ್ಕೊಳ್ಬೇಡಿ. ಸಣ್ಣ ಪುಟ್ಟ ಪೆಟ್ಟು ಬಿದ್ದರೂ ಅದು ಒಂದಷ್ಟು ದಿವಸ ಅದರ ನೋವಿರುತ್ತೆ. ಎಚ್ಚರವಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಅಥವಾ ಯಾವುದಾದ್ರು ಒಂದು ಗಣಪತಿಯೋ ಅಥವಾ ಒಂದು ವಿಶೇಷ ಶಕ್ತಿ ಸಾನ್ನಿಧ್ಯವೋ ಇಂಥ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿ ಬನ್ನಿ.
ಹಾಗೆ ಶಿವಮಂದಿರಕ್ಕೆ ಬಂದು ಒಂದಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ, ಕೆಲವಷ್ಟು ಋಣಬಾಧೆಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಇವತ್ತು ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಗಣಪನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ಳಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಪರಿಹಾರವನ್ನು, ಫಲವನ್ನು ಕೊಡುವಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಶುಭ ಜೋಪಾನ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಜೋಪಾನ. ಹಾಗೆ ನಂಬಿಸಿ ಮೋಸ ಮಾಡತಕ್ಕಂಥವರು ಸಾಕಷ್ಟು ಜನ. ಅವರ ಮಧ್ಯದಲ್ಲಿ ಬದುಕು ಹೇಗಪ್ಪ ಅಂತಕ್ಕಂಥ ಚಿಂತನೆ, ಅದು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ಏನೇ ಮಾಡಬೇಕಾದ್ರೂ 4 ಜನ 4 ಥರ ನಿಮ್ಮನ್ನು ಬೆಟ್ಟಕ್ಕೆ ಹಚ್ಚಿ ಮಾತಾಡೋವಂಥರ, ಅಂದರೆ ನೀವೇ ಇಂದ್ರ ಚಂದ್ರ ಅಂತ ಹೇಳ್ತಕ್ಕಂಥದ್ದು, ಅಥವಾ ನಿಮ್ಮಿಂದ ಅಂತ ಹೇಳ್ತಕ್ಕಂಥದ್ದು, ನೀವು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಈ ಎಲ್ಲ ಮಾತುಗಳು ಸಹಿತ ಇವತ್ತು ನಿಮಗೆ ಕೇಳಲಿಕ್ಕೆ ಮಾತ್ರ ಚೆನ್ನ. ಆದರೆ ನಿಜಕ್ಕೂ ವಾಸ್ತವಾಂಶ ಬೇರೆ ಇರುತ್ತೆ, ಅಲ್ಲಿ ನಡವಳಿಕೆ ಬೇರೆ ಆಗುತ್ತೆ. ಯಾರೊಬ್ಬರು ಆಡುವ ಮಾತು, ಯಾರೊಬ್ಬರು ನಿಮ್ಮನ್ನು ಮೇಲಿಟ್ಟು ನಡೆಸುವಂಥ ಮಾತಿರುತ್ತಲ್ಲ, ಅದೆಲ್ಲವೂ ಕೇಳಲಿಕ್ಕೆ ಆನಂದ. ಆದರೆ ನಿಮ್ಮ ನಡೆ, ನಿಮ್ಮ ಚಿಂತನೆ, ನಿಮಗೆ ಸರಿ ಅನಿಸೋದನ್ನು ಮಾತ್ರ ಇವತ್ತು ಕೈ ಹಾಕಿದ್ರೆ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದ ಶುಭ ಶುಕ್ರವಾರ, ಇವತ್ತು ದೇವಿಯ ವಾರ. ದೇವಿಯನ್ನು ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ಈಗ ಆಷಾಢ ಶುಕ್ರವಾರದ ವಿಶೇಷವಾಗಿ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳಿ, ಅದಕ್ಕಾಗಿ ತಾಯಿಯ ಪೂಜಾನುಷ್ಠಾನದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದಾಗಲಿ, ಆರತಿಯನ್ನು ಬೆಳಗ್ತಕ್ಕಂಥದ್ದಾಗಲಿ ಬಹಳ ವಿಶೇಷ. ಹಾಗಾಗಿ ಅದರಲ್ಲೂ ತುಪ್ಪದ ಆರತಿಯನ್ನು ನಾವು ಬೆಳಗ್ತಾ ಇದ್ದೀವಿ ಅಂತಂದಮೇಲೆ ಅದರಲ್ಲಿ ಬಳಸ್ತಕ್ಕಂಥ ತುಪ್ಪಕ್ಕೂ ಕೂಡ ಅಷ್ಟೇ ಶಕ್ತಿ ಇರಬೇಕಲ್ವ. ಹಾಗಾಗಿ ನಾವು ಇವತ್ತಿನ ದಿವಸ ತಾಯಿಯ ಪೂಜಾನುಷ್ಠಾನದಲ್ಲಿ ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇದ್ದೇವೆ. ತಾಯಿಯ ಪೂಜಾನುಷ್ಠಾನಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೈವಿಕ ಅನುಭವಕ್ಕಾಗಿ, ಅದರಲ್ಲೂ ಶ್ರೀಕೃಷ್ಣ ತುಪ್ಪ ಅಂತ ನಾವು ಹೇಳೋದಾದರೆ, ಇದು ದೇವರ ಪೂಜಾನುಷ್ಠಾನಕ್ಕೆ ಎಷ್ಟು ಶ್ರೇಷ್ಠವೋ ಮನುಷ್ಯನ ಆರೋಗ್ಯಕ್ಕೂ ಕೂಡ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ತುಪ್ಪ ಅಂತಂದರೆ ಒಂದು ಫ್ಯಾಟ್ ಅಂತನೋ, ಇಲ್ಲ ಅಂತಂದರೆ ಅದೊಂದು ವಿಷಕಾರಿ ಪದಾರ್ಥ ಅಂತಲೇ ತುಂಬ ರೀತಿ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಹೇಳಿಕೆ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಸೇವನೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ತುಪ್ಪ ಯಾವತ್ತೂ ಕೂಡ ವಿಷ ಅಲ್ಲ. ಮತ್ತೊಂದು ವಿಚಾರ ಸ್ಪಷ್ಟೀಕರಿಸೋದಾದರೆ, ಹಸುವಿನಿಂದ ಬರ್ತಕ್ಕಂಥ ಏನೊಂದು ಪದಾರ್ಥ ಆದ್ರೂ ಕೂಡ ಅದು ಯಾವತ್ತೂ ಕೂಡ ವಿಷ ಅಲ್ಲ, ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ತುಪ್ಪವನ್ನು ಸ್ವೀಕರಿಸೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೋದು. ಅಂತಹ ಗೋಮಾತೆಯನ್ನು ಕೂಡ ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ಗೋಮಾತೆಯ ಪ್ರಸಾದವಾಗಿರ್ತಕ್ಕಂಥ ಈ ಒಂದು ತುಪ್ಪದಿಂದ ಇವತ್ತಿನ ದಿನದ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೀವಿ. ಅದರಲ್ಲೂ ನಾವು ಶ್ರೀಕೃಷ್ಣ ತುಪ್ಪವನ್ನೇ ಬಳಸ್ತಾ ಇರತಕ್ಕಂಥದ್ದಿದೆ. ಇವತ್ತಿನ ದಿವಸದ ಪೂಜಾನುಷ್ಠಾನಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗಂತೂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ. ಹೆಣ್ಣು ಮಕ್ಕಳ ಆರೋಗ್ಯದ ಕುರಿತಾಗಿಯೂ ಕೂಡ ಒಂದು ಆಲೋಚನೆಯನ್ನು ಮಾಡಿ ಶ್ರೀಕೃಷ್ಣ ತುಪ್ಪದಿಂದ ಒಂದು ಹೊಸದಾಗಿರ್ತಕ್ಕಂಥ ಒಂದು ಆಟವನ್ನು ಪ್ರಾರಂಭ ಮಾಡಿದರೆ. ಏನಪ್ಪ ಅಂತಂದರೆ, ಯಾರ ಮನೆಯಲ್ಲಿ, ಯಾರ ವಾಸ್ತುಗಳಲ್ಲಿ ಹೆಣ್ಣು ಮಕ್ಕಳು ಹೊಸದಾಗಿರ್ತಕ್ಕಂಥ ಒಂದು ಅಡುಗೆಯ ಪದಾರ್ಥವನ್ನು ಶ್ರೀಕೃಷ್ಣ ತುಪ್ಪರವರಿಗೆ ಮಾಡಿ ಕಳಿಸ್ಕೊಡ್ತಾರೋ ಅಂತಂದರೆ, ಅವರಿಗೆ ತಿಳಿಸ್ತಾರೋ, ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನವನ್ನು ಕೂಡ ಕೊಡ್ತಾರಂತೆ ಶ್ರೀಕೃಷ್ಣ ತುಪ್ಪರವರು. ಹಾಗಾಗಿ ಇವತ್ತಿನ ದಿವಸದ ನಮ್ಮ ಪೂಜಾನುಷ್ಠಾನಕ್ಕೆ ಶ್ರೀಕೃಷ್ಣ ತುಪ್ಪವನ್ನೇ ನಾವು ಬಳಸ್ತಾ ಇದ್ದೀವಿ. ತಾವೂ ಕೂಡ ಬಳಸಿ ಪೂಜಾನುಷ್ಠಾನವನ್ನು ಮಾಡಿ, ಜೊತೆಗೆ ಆರೋಗ್ಯಕ್ಕಾಗಿ ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ ಆರೋಗ್ಯವನ್ನು ಕೂಡ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಯಾಕೆಂದರೆ ಬರೀ ತುಪ್ಪ ಅಂತ ಹೇಳಿದ್ರಿ, ತುಪ್ಪದ ಹಿಂದಿನ ರಹಸ್ಯ ಹೇಳಿದ್ರಿ, ಮತ್ತೆ ಏನೋ ಅಡಿಗೆ ಮಾಡಿ ಕಳಿಸೋದಂದ್ರಲ್ಲ. ಹೌದು ಗುರುಗಳೇ, ಅದು ಎಲ್ಲಿಗೆ ಕಳಿಸ್ಕೊಡ್ಬೇಕು? ಅದೇ ಶ್ರೀಕೃಷ್ಣ ಅವರು ತುಪ್ಪ ಅವ್ರ ವೆಬ್ಸೈಟಿಗೆ ಕಳಿಸ್ಕೊಡ್ಬೇಕು ಅಂತ ಮಾಹಿತಿ. ಅಂದರೆ ವೆಬ್ಸೈಟಿಗೆ ಪಾರ್ಸಲ್ ಮಾಡಬೇಕಾ? ಅಲ್ಲ, ಅಂದರೆ ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು. ಅಷ್ಟಿದ್ರೆ ಸಾಕು. ಓಂ ದುರ್ಗೆ ನಮಃ, ಓಂ ಸಕಲ ದುಃಖ ನಿವಾರಣಿನೇ ನಮಃ, ಲಲಿತಾಯ ನಮಃ, ಮಹಾಕಾಳಿ ನಮಃ, ಮಹಾಲಕ್ಷ್ಮೀ ನಮಃ, ಅಂಬಾಯ ನಮಃ.